ಒಂದು ಒಳ್ಳೆ ಮೂವಿ ಕೊಟ್ಟಿದ್ದೀವಿ. ನೀವು ಸಪೋರ್ಟ್ ಎಲ್ಲರೂ ಇರಬೇಕಾಗುತ್ತೆ ನಿಮಗೆ. ಮೂವಿಯಲ್ಲಿ ಎಲ್ಲರೂ ಅವ್ರ ಎಫರ್ಟ್ ತುಂಬಾ ಹಾಕಿದ್ದಾರೆ. ಚಾಲೆಂಜಸ್ ತುಂಬ ಇತ್ತು. ನಾವು ಎಲ್ಲರ ಥರ ಹೊಸದಾಗಿ ಏನಾದ್ರು ಕೊಡಬೇಕಂತ ಪ್ರಯತ್ನ ಮಾಡಿದ್ದೀವಿ. ನೀವು ಮೂವಿ ನೋಡಿ ನೀವೇ ಇರಬೇಕು. ಥ್ಯಾಂಕ್ ಯು. ನನಗೆ ಸಿನಿಮಾಟೋಗ್ರಫಿಲಿ ಚಾಲೆಂಜಿಂಗ್ ಏನಂದರೆ ಸಿಂಗಲ್ ಶಾಟ್ಸ್ ಇತ್ತು. ಆ್ಯಂಡ್ ಮರಳಲ್ಲಿ ಶೂಟ್ ಮಾಡೋದು ಸ್ವಲ್ಪ ಕಷ್ಟ ಆಗಿತ್ತು. ಇವಾಗ ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ಹೋದರೆ ಪ್ರತಾಪ್ ಸರ್ಗೆ ಸೆಟ್ ಹಾಕೋದು, ಲೈಕ್ ಮರಳಲ್ಲಿ ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಅದು ತುಂಬ ಚಾಲೆಂಜ್ ಇತ್ತು. ಆರ್ಟಿಸ್ಟ್ ಅಂತ ಬಂದರೆ ವರ್ಷ ಸರ್ಗೆ ಪರ್ಫಾರ್ಮೆನ್ಸ್, ಮ್ಯಾಮ್ ಸ್ಟೆಫಿ ಮ್ಯಾಮ್, ಅದೇ ಎಲ್ಲರೂ ಸಿಂಗಲ್ ಶಾಟ್ ಫೈಟ್ ಬಿಟ್ಟು ಇನ್ನೂ ಸ್ವಲ್ಪ ಚಾಲೆಂಜಿಂಗ್ ಶಾಟ್ಸ್ ಇದೆ. ಅದು ನೀವು ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಆಕ್ಷನ್ ಸ್ವಲ್ಪ ಭಯ ಆಗ್ತಾ ಇದೆ. ಬಿಕಾಸ್ ಬಿಗ್ ಸ್ಕ್ರೀನಲ್ಲಿ ಆಡಿಯನ್ಸ್ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ, ಸ್ಪೆಷಲಿ ನನ್ನ ಅಂತ. ಆ್ಯಂಡ್ ಈ ಟೀಮಲ್ಲಿ ಪಾರ್ಟ್ ಆಗಿರೋದಕ್ಕೂ ತುಂಬ ಖುಷಿ ಆಗ್ತದೆ. ಬಿಕಾಸ್ ವೆರಿ ಲವ್ಲಿ ಟೀಮ್, ಲವ್ಲಿ ಪ್ರೊಡಕ್ಷನ್ ಹೌಸ್. ಮೂವಿ ಆಲ್ಸೋ ಆ್ಯಂಡ್ ಸ್ಕ್ರಿಪ್ಟ್ ವೈಸ್ ಆಲ್ಸೋ ತುಂಬ ಅದ್ಭುತವಾಗಿದೆ. ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಏನೇನು ಬೇಕು ಒಂದು ಮೂವಿಗೆ, ಮ್ಯೂಸಿಕ್, ಸ್ಟೋರಿ ಆ್ಯಂಡ್ ಎವ್ರಿಥಿಂಗ್ ಎಲ್ಲನೂ ಇದೆ ಅಂತ ಹೇಳ್ಬೋದು. ಸ್ವಲ್ಪ ಭಯ ಆಗ್ತದೆ, ಸಾರಿ. ಸೊ ನನ್ನ ಕ್ಯಾರೆಕ್ಟರ್ ವೆರಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಬಂದು ಹೋಗುತ್ತೆ ಆ್ಯಂಡ್ ತುಂಬ ಇಂಪ್ಯಾಕ್ಟ್ ಬರುತ್ತೆ. ಸೊ ಈ ಥರ ಸ್ಮಾಲ್ ಕ್ಯಾರೆಕ್ಟರ್ಸ್ನ ಒಂದು ಒಳ್ಳೆ ರೀತಿಯಲ್ಲಿ ಡಿಫೈನ್ ಮಾಡಿ ತೋರಿಸೋದು ಕಷ್ಟ. ಬಟ್ ನಮ್ಮ ಚೇತನ್ ಸರ್ ತುಂಬ ಸ್ವೀಟಾಗಿ ಆ್ಯಂಡ್ ತುಂಬ ಡಿಗ್ನಿಫೈಡಾಗಿ ಕ್ಯಾರೆಕ್ಟರ್ನ ಇಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸು ತುಂಬ ಸಪೋರ್ಟಿವ್ ಆಗಿದ್ದರು. ಯಾರು ಏನು ಪ್ರೆಷರೈಸ್ ಮಾಡೋದಾಗಲಿ ಅಥವಾ ಅವ್ರದ್ದು ಕಮ್ಮಿ ಅವ್ರು ಜಾಸ್ತಿ ಅಂತಲ್ಲ, ತುಂಬ ಡೀಟೇಲಿಂಗಾಗಿ ವರ್ಕ್ ಮಾಡಿದ್ದಾರೆ. ಸೊ ಐಮ್ ಎಕ್ಸೈಟೆಡ್. ನೋಡಬೇಕು ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ. ಖಂಡಿತ ನಂಬಿಕೆ ಇದೆ. ಬಿಕಾಸ್ ಈ ಥರ ಒಂದು ಲವ್ ಓರಿಯೆಂಟೆಡ್ ಕಮರ್ಷಿಯಲ್ ಫೈಟ್, ಸೊ ಎಲ್ಲನೂ ಇದೆ, ಏನು ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ಮ್ಯೂಸಿಕ್ ಅಂತೂ ನಾನು ಅವತ್ತಿಂದ ಇವತ್ತರೆಗೂ ಕೇಳ್ತಾನೆ ಇದ್ದೀನಿ. ಎವ್ರಿ ಸಿಂಗಲ್ ಟೈಮ್ ಅದನ್ನು ಕೇಳಿದಾಗೆಲ್ಲ ಹೊಸದಾಗಿ ಕೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಸೊ ನಾನು ಹೆಡ್ ಶೇಕ್ ಮಾಡದೆ ಕೂರಕ್ಕಾಗೋದಿಲ್ಲ, ಆ ಥರ ಇದೆ ಮ್ಯೂಸಿಕ್. ಸೊ ಆಡಿಯನ್ಸಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಆಲ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಹೌಸ್ ಎವ್ರಿ ಒನ್? ಗುಡ್. ಓಕೆ, ಫಸ್ಟ್ ಆಫ್ ಆಲ್ ಪ್ರೆಸ್ ಆ್ಯಂಡ್ ಮೀಡಿಯಾ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದ. ಲೈಕ್ ಐ ಟೋಲ್ಡ್ ಯು, ಇದು ನಂದು ಕನ್ನಡದಲ್ಲಿ ಮೊದಲನೇ ಸಿನಿಮಾ. ಆ್ಯಂಡ್ ಬಿನ್ ವೆರಿ ಫಾರ್ಚುನೇಟ್. ತುಂಬ ಖುಷಿ ಆಗ್ತಿದೆ ಟು ಬಿ ಅ ಪಾರ್ಟ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಐ ಥಿಂಕ್ ಮೋಸ್ಟ್ ಆಫ್ ಯು ಗಾಟ್ ಟು ನೋ ನನ್ನ ಹೆಸರು ಸ್ಟೆಫಿ ಪಟೇಲ್ ಅಂತ. ಸೊ ಇನಿಷಿಯಲಿ ನನಗೆ ಕನ್ನಡ ಗೊತ್ತೇ ಇರಲಿಲ್ಲ. But I'm very fortunate that in film Lovely Ali I got to learn this beautiful Kannada language. I'll be forever thankful for that. In film alli nan hesru Janani anta, and ee patra nange tumba hatra. It is and I think Janani is one of the toughest characters that I've played till date in my film career. Adre playing Janani was not easy. Janani goes through this journey of tumba emotions, tumba pain, lot of happiness, all these different zones that she plays. And ಈ ಪಾತ್ರ ಪ್ಲೇ ಮಾಡೋಕ್ಕೆ ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ. ಆ್ಯಂಡ್ ಐ will be forever thankful to Abhu Anasa Creations, Ravinder sir, Balu sir, all my producers for giving me this beautiful Kannada debut. They have treated me like family, and is why I continuously kept saying Karnataka nange second mane, because nange I feel that ನನ್ನ co-actor Vashishta Simha sir, Vashishta Simha sir ಜೊತೆ ಆ್ಯಕ್ಟ್ ಮಾಡ್ತೀನಿ. ಇಟ್ ವಾಸ್ ಅನ್ ಆನರ್ ಸರ್. ಯು ಆರ್ ಅನ್ ಅಮೇಝಿಂಗ್ ಸೆಕ್ಯೂರ್ಡ್ ಆ್ಯಕ್ಟರ್, ಆ್ಯಂಡ್ ವರ್ಕಿಂಗ್ ಬಿಸೈಡ್ ಹಿಮ್ ವಾಸ್ ಸಚ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಮ್ಮ ನಿರ್ದೇಶಕ ಚೇತನ್ ಸರ್, ಈಸ್ ನಾಟ್ ಹಿಯರ್, but he is such a visionary director, and playing Janani became little easy for me because
of Chetan sir. So yes sir, thank you so much. Ashwin sir, I've always thanked you. You've made me look so pretty. So thank you so much. I'm sure you all have seen the visuals, and that's because of Ashwin sir. Music, Anup sir, Pratap sir for the art. Working with Dhatana, Master Dhatana, it's been an honor, sir. Please, Nim Ashirvada, I really want. It's been an honor to work with you. Such a lovely experience, Agittu. And ಎಸ್ ಕನ್ನಡ ನನಗೆ ಕೇಳೋಕ್ಕೆ ತುಂಬಾ ಇಷ್ಟ, ಮಾತಾಡೋಕ್ಕೆ ತುಂಬಾ ಇಷ್ಟ. ಆ್ಯಂಡ್ ಎಟ್ ಲಾಸ್ಟ್ ಪ್ರೆಸ್ ಆ್ಯಂಡ್ ಮೀಡಿಯಾ, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಆ್ಯಂಡ್ ಜೂನ್ 14ಕ್ಕೆ ಲವ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಆ್ಯಂಡ್ ನಿಮ್ಮ ಆಶೀರ್ವಾದ, ಪ್ರೀತಿ ಯಾವಾಗಲೂ ನನ್ನ ಜೊತೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ವೈಯಕ್ತಿಕವಾಗಿ ಪರ್ಟಿಕ್ಯುಲರ್ ಹೇಳಬೇಕು ಅಂತ ಹೇಳಿದ್ರೆ, ಅಶ್ವಿನ್ ಸರ್ ಹೇಳ್ದಂಗೆ ಆ ಉಡುಪಿ ಪೋಷನ್ ಮನೆ ಇದೆಯಲ್ಲ, ತುಂಬ ನಮ್ಗೆ ಚಾಲೆಂಜಿಂಗ್ ಆಗಿತ್ತು. ಅಂದರೆ ನಮಗೆ ಬಂದಿರೋ ರಿಪೋರ್ಟ್ ಪ್ರಕಾರದಲ್ಲಿ ಯಾರೂ ಮರಳು ಮೇಲೆ ಡೂಪ್ಲೆಕ್ಸ್ ಮನೆ ಕಟ್ಟಿಲ್ಲ ಅಂತೆ. ಮರಳು ಮೇಲೆ, ಸಮುದ್ರದ ದಡದ ಮರಳು ಮೇಲೆ. ಆ ಮರಳು ಮೇಲೆ ಕಟ್ಟೋದು ತುಂಬ ಶಾರ್ಟ್ ಟೈಮ್ ಇತ್ತು. ಅದು ತುಂಬ ಕಷ್ಟ ಕೂಡ ಆಗಿತ್ತು ನಮಗೆ. ಅದನ್ನು ನಾವು ತುಂಬ ಚಾಲೆಂಜಸ್ ತೊಗೊಂಡು ಮಾಡ್ತೀವಿ. ನೆಕ್ಸ್ಟ್ ಅದ್ರ ಬಗ್ಗೆ ಒಂದಷ್ಟು ವೀಡಿಯೋಸು ಮತ್ತು ಇದಿದೆ. ಅದು ನೆಕ್ಸ್ಟ್ ನಾವು ಬಿಡ್ತಾ ಹೋಗ್ತೀವಿ, ಅದು ಹ್ಯಾಕ್ ಮಾಡಿದ್ವಿ ಏನು ಅಂತ. ಅದರಲ್ಲಿ ಒಂದು ವಿಚಾರ ಏನು ಅಂದರೆ, ನಾವು ಶೂಟ್ ನಡೆಯೋ ಟೈಮಲ್ಲಿ ಒಂದು ವಿಂಡ್ ಸ್ಪೀಡ್ ಅಂತಿತ್ತು. ಅಲ್ಲಿ ವಿಂಡ್ ಸ್ಪೀಡ್ 9 ಇದ್ದರೆ ಫಿಶಿಂಗ್ ಹೋಗೋಕ್ಕೆ ಬಿಡಲ್ಲ. ನಾವು ಸಮುದ್ರದ ದಡದಲ್ಲಿ ಇರೋದ್ರಿಂದ 9 ವಿಂಡ್ ಸ್ಪೀಡ್ ಇದ್ದಾಗ ಫಿಶಿಂಗ್ ಹೋಗೋದಿಲ್ಲ. ಅವತ್ತಿನ ದಿನ 26 ವಿಂಡ್ ಸ್ಪೀಡ್ ಇರುತ್ತೆ. ನಮ್ಮದು ಗ್ಲಾಸ್ ಎಲ್ಲ ಶೇಕ್ ಆಗ್ತಿತ್ತು, 1-2 ಗ್ಲಾಸ್ ಕೂಡ ಬಿದ್ದಿತ್ತು. ಆವಾಗ ನಮಗೆ ಶೂಟಿಂಗ್ ಮಾಡೋದಾ ಬೇಡವಾ, ಈ ಥರ ಸುಮಾರು ಗೊಂದಲಗಳೆಲ್ಲ ಇತ್ತು. ಇದೆಲ್ಲವೂ ಚಾಲೆಂಜಸ್ನ ತೊಗೊಂಡು, ಅಂದರೆ ನಾನು ಒಬ್ಬನೇ ಅಂತಲ್ಲ, ಇಡೀ ಟೀಮ್, ವಸಿಷ್ಠ ಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, DOP ಆಗಿರ್ಬೋದು, ನನ್ನ ಹೋಲ್ ಟೀಮ್. ಯಾಕೆ ಅಂತೇಳಿ ನಾನು ಅಗೇನ್ ಹೇಳ್ತೀನಿ, ಇದರಲ್ಲಿ ಟೀಮ್ ವರ್ಕ್ ಆಗಿತ್ತು. ಆ ಟೀಮ್ ವರ್ಕಿಂದ ನಾವು ತುಂಬ ಎಫರ್ಟ್ ಆಗಿ ಈ ಸಕ್ಸಸ್ನ ಕಂಡಿದ್ದೀವಿ ಅಂತ ನಾವು ಅನ್ಕೋತಿದ್ದೀವಿ. ನಾನು ಇದನ್ನು ಯಾಕೆ ಇವಾಗ ಹೇಳ್ತಿಲ್ಲ ಅಂತ ಹೇಳಿದ್ರೆ, ಸಿನಿಮಾ ನೀವು ದಯವಿಟ್ಟು ನೋಡಿ, ಅದಾದಮೇಲೆ ಮತ್ತೆ ಮಾತಾಡೋಣ ನಾವು 1 to 1. ಆವಾಗ ನಮಗೆ ಇನ್ನೂ ಈಸಿ ಆಗುತ್ತೆ. ನನಗೆ ಇನ್ನೂ ವಿಸ್ತಾರವಾಗಿ ಹೇಳೋ ಥರದಲ್ಲಿ ನನಗೆ ಪಾಯಿಂಟ್ ಹೇಳೋ ಥರದಲ್ಲಿ ಈಸಿ ಆಗುತ್ತೆ ಅಂತ. ಥ್ಯಾಂಕ್ ಯು. ಅಲ್ಲ, ನಮ್ಗೆ ಸಿನಿಮಾಗಳನ್ನ ಉತ್ತಮವಾದ ಪದಗಳನ್ನ ಬಳಸಿ ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಮಾಡಿಸ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೀವಿ. ಪ್ರಿಂಟ್ ಮೀಡಿಯಾ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲವ್ಲಿ ಸಿನಿಮಾ ಕೆಲವು ತಿಂಗಳಿಂದ ಒಂದು ಚಿಕ್ಕ ಡಿಸ್ಕಷನಿಂದ ಸ್ಟಾರ್ಟ್ ಆದಂಥ ಸಿನಿಮಾ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದು ರಿಲೀಸ್ನ ಹೊಸ್ಲಲ್ಲಿ ನಿಂತಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಆಸ್ ಎ ಪ್ರೊಡಕ್ಷನ್ ಟೀಮ್ ಆಗಿ ಸಾಕಷ್ಟು ಕಲ್ತಿದ್ದೀವಿ ಸಿನಿಮಾದಲ್ಲಿ. ಧಾಮ್ ಧೂಮ್ ಅಬ್ಬರಗಳಿಗಿಂತ ಅಂಶಗಳು, ವಿಶೇಷತೆಗಳು ಇರತಕ್ಕಂಥ ಸಿನಿಮಾ ಇದು. ಒಂದು ಯೂನಿವರ್ಸಲ್ ಕಂಟೆಂಟ್ ಇದು. ಎಲ್ಲ ಒಂದು ಜಿಯೋಗ್ರಫಿಕಲ್ ಏರಿಯಾದಲ್ಲಿರೋಂಥ ಎಲ್ಲ ಹ್ಯೂಮನ್ಸ್ಗೂ ರೀಚ್ ಆಗ್ತಕ್ಕಂಥ ಕಂಟೆಂಟ್ ಇದು. ಸೊ ಅವ್ರು ಹೇಳ್ದಂಗೆ ಸಾಕಷ್ಟು ಒಂದು ಸೆಟ್ಗಳನ್ನ ಹಾಕಿ ಸಿನಿಮಾನ ಶೂಟ್ ಮಾಡಿದ್ದೀವಿ. ತುಂಬ ವಿಶೇಷತೆ ಅಂದರೆ, ಉಡುಪಿನಲ್ಲಿ ನಾವು ಮಾಡಿದಂಥ ಸೆಟ್ ಅಂತ ಹೇಳೋಕ್ಕಲ್ಲ, ಅದೊಂದು ಮನೆ. ಆ ಮರಳಲ್ಲಿ ಒಂದು ಹಟ್ಟನ್ನು ನಿರ್ಮಾಣ ಮಾಡೋಕ್ಕೆ ಆಗಲ್ಲ, ಒಂದು ಶೆಡ್ ಹಾಕೋಕ್ಕೆ ಆಗಲ್ಲ, ಅಷ್ಟು ಗಾಳಿ ಇರ್ತದೆ, ಭೂಮಿ ಅಷ್ಟು ಗಟ್ಟಿ ಇರಲ್ಲ. ಅಂಥದ್ರಲ್ಲಿ ಒಂದು ಎರಡು ತಿಂಗಳು ಹಿಡಿತಾ ಸರ್, ಅದು 2 ತಿಂಗಳು ಒಂದು 15 ಪಿಲ್ಲರ್ಸ್ನ ಮಾಡಿ ಅದ್ರ ಮೇಲೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡ್ಕೊಂಡು ಒಂದು ಡೂಪ್ಲೆಕ್ಸ್ ಮನೆನ ಮಾಡೋದು. ತುಂಬ ಲ್ಯಾವಿಶ್ ಆಗಿತ್ತು ಮನೆ. ಅದು ಮನೆ ಒಳಗಡೆ ಏನು ವಿಶೇಷತೆ ಅಂದರೆ ಎಲ್ಲ ಇದೆ, ಇನ್ಕ್ಲೂಡಿಂಗ್ ಸ್ವಿಮ್ಮಿಂಗ್ ಪೂಲ್ ಇದೆ. ಮನೆ ಒಳಗಡೆ ಸ್ವಿಮ್ಮಿಂಗ್ ಪೂಲ್, ಈಚೆ ಬಂದರೆ ಬೀಚ್. ಅದರಲ್ಲಿ ಒಂದೊಂದು ಯೂನಿಕ್ ಇದೆ. ಒಂದು ಲೈಟ್ನೂ ಅಷ್ಟೇ ಬೆಂಗಳೂರಿಂದ ತರಿಸೋದು, ಮಂಗಳೂರಲ್ಲಿ ತರಿಸೋದು, ಅಲ್ಲೂ ಸಿಕ್ಕಿಲ್ಲ ಅಂದ್ಬಿಟ್ಟು ಮುಂಬೈಯಿಂದನೂ ತರಿಸೋದು. DOP ಅವ್ರಿಗೆ ಸರ್ ಇದು ಸಿಗ್ತಾಯಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ, ಬರು ಸರ್ ಆಗಲ್ಲ ಸರ್, ಅದು ಕಲರ್ ಪ್ಯಾಲೆಟ್ ಬಲ್ಲ ಸರ್, ಅದು ಹಂಗೆ ಬರಬೇಕು ಅಂತಾರೆ. ಸೊ ಆ ಥರ ಮುಂಬೈಯಿಂದನೂ ತರಿಸಿದ್ದೀವಿ. ಕೆಲಸ ಅವ್ರದ್ದು ವೈಲೆಂಟ್ ಮೇಡಮ್, ನೋಡೋಕ್ಕೆ ಸೈಲೆಂಟ್, ಅವರು ಕೆಲಸ ವೈಲೆಂಟ್ ಆಗಿರ್ತದೆ. ನೀವು ನೋಡಿದಿರಲ್ಲ, ಆಗ ನೀವೇ ಹೇಳಿದ್ರಿ ಕಲರ್ ಪ್ಯಾಲೆಟ್ ಹೆಂಗಿದೆ ಅಂತ. ಸೊ ತುಂಬ ಚೂಸಿ ಅವರು. ಇನ್ಫ್ಯಾಕ್ಟ್ ಆ ಥರ ಮನಸ್ಥಿತಿ ಇದ್ದವರೇ ಸಾಧನೆ ಮಾಡೋಕ್ಕಾಗೋದು. ಸೊ ಆ ಥರ ಕೆಲವೊಂದನ್ನು ಮಾಡಿಫೈ ಮಾಡೋದು ಬೆಂಗಳೂರಲ್ಲಿ ಮಾಡಿದ್ದೀವಿ. ಸೊ ಆ ಮನೆ ಹೆಂಗಿತ್ತು ಅಂದರೆ, ಸಂಜೆ ಆಯ್ತಾ ಇದ್ದಂಗೆ ಅಲ್ಲಿ ಲೋಕಲ್ ಜನ ಎಲ್ಲ ಬಂದ್ಬಿಡೋರು, ಬಂದು ಫೋಟೋ ತೊಗೊಂಡೆ ಸರ್ ಒಳಗಡೆ ಹೋಗಲ್ಲ ಅಂದ್ಬಿಟ್ಟು ಫ್ಯಾಮಿಲಿಯಲ್ಲೆಲ್ಲ ಬಂದು ಒಂದು ಟೂರಿಸಮ್ ಸ್ಪಾಟ್ ಥರ ಆಗ್ಬಿಟ್ಟಿತ್ತು. ಸೊ ಆ ಥರ ಆಗಿತ್ತು. ಅದು ಶೂಟಿಂಗ್ ಮುಗಿತಾ ಇನ್ನು ಹೆಂಗೆ ಕೇಳ್ತಾರೆ ಅಂದರೆ, ಸರ್ ಮುಗಿದ ಮೇಲೆ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ ಮನೇನ ಹಿಂಗೆ ಅನ್ನೋರು. ಆ ಥರ ಇತ್ತು. ಒಂದು ತಮಿಳ್ನಾಡಿಂದ ಒಂದು ಯಾವುದೋ ಒಂದು ಜ್ಯುವೆಲರಿ ಶಾಪ್ ಅವ್ರು ಬಂದಿದ್ರು, ಸರ್ ಇದನ್ನು ಹ್ಯಾಡ್ ಶೂಟ್ಗೆ ಕೊಡಿ, ನಮಗೆ ಇಷ್ಟು ಪೇಮೆಂಟ್ ಅಂತ ಕೊಡ್ತೀವಿ 3 ಡೇಸ್ಗೆ ಅಂತ. ಸೊ ನಮ್ಮದು ಎಕ್ಸ್ಕ್ಲೂಸಿವ್ ಇರಲಿ ಸಿನಿಮಾದಲ್ಲಿ ಅಂತ ಹ್ಯಾಡ್ ಶೂಟ್ಗೂ ಕೊಟ್ಟಿಲ್ಲ ನಾವು. ತಿರ್ಗಾದ ರಿಮೂವ್ ಮಾಡೋಕ್ಕೆ 1 ತಿಂಗಳು ಟೈಮ್ ತಗೊಂಡು. ಸೊ ಆ ಥರ ಸಾಕಷ್ಟು ವಿಶೇಷತೆ ಇದೆ. ಇನ್ನೊಂದು ಹೇಳ್ಬೇಕಂದ್ರೆ TK ಫಾಲ್ಸು, ಇದು ಒಂದು ಯೂನಿಕ್ ಇದು.
TK ಫಾಲ್ಸಲ್ಲಿ ಒಂದು ಶೂಟ್ ಮಾಡಬೇಕು, ನದಿ ಮೇಲ್ಗಡೆ ಒಂದು ಅಟ್ಟಬೇಕು ಅಂತಾರೆ, ನದಿ ತೀರದಲ್ಲಿ ನಮ್ಮ ಡೈರೆಕ್ಟ್ರು. ಈ ಕಡೆ ನದಿ ಕರ್ನಾಟಕ ಡಿಪಾರ್ಟ್ಮೆಂಟು, ಆ ಕಡೆ ತಮಿಳ್ನಾಡು, ಸೆಂಟ್ರಲ್ಲಿ ಜಲಮಂಡಳಿಯವರು. 3 ಜನಕ್ಕೆ ಪರ್ಮಿಷನ್ ಹಾಕಬೇಕು. 3 ಜನಕ್ಕೆ ಪರ್ಮಿಷನ್ ಹಾಕಬೇಕು. ಅದಾದಮೇಲೆ ನೈಟ್ ಶೂಟಿಂಗ್ ಕೊಡೋಲ್ಲ ಅವರು. ಇವರು ನೈಟೇ ಮಾಡಬೇಕು, ಅದ್ರ ಮೇಲೆ ಒಂದು ಅಟ್ಟಿರಬೇಕು, ರೈನ್ ಎಫೆಕ್ಟ್ ಇರಬೇಕು ಅಂತಾರೆ. ಅಲ್ಲೆಲ್ಲ ಸಿನಿಮಾದಾರ ಅಂದರೆ ಗೊತ್ತಾನೆ, ನಾವು ಬೇಕು ಅಂದರೆ ಏನು ಬೇಕಾದ್ರೂ ಮಾಡ್ತೀವಿ, ಅಚೀವ್ ಮಾಡ್ಕೊಂಡೇ ಬರೋದು, ಹಂಗೆ ಬಿಡೋಲ್ಲ. ಮಾಡಿದ್ವು, ಎಲ್ಲರನ್ನ ಕರ್ಕೊಂಡು ಹೋಗಿದ್ದೀವಿ ಒಳಗಡೆ. ಅಲ್ಲಿ 11 ಗಂಟೆ 12 ಗಂಟೆ ಶೂಟ್ ಮಾಡ್ತಾ ಇದ್ವಿ. ಹಿಂಗೆ ಪಕ್ಕದಲ್ಲಿ ನಿಂತಿರೋ ಅವುಗಳು ಹಂಗೆ ಪಾಸ್ ಆಗ್ಬಿಡ್ತವೆ, ಕೂತ್ಕೊಳ್ಳಂಗೂ ಇಲ್ಲ. ರೈನ್ ಎಫೆಕ್ಟ್ ಆಗ್ತಾರೆ. ಒಂಚೂರು ಕರೆಂಟ್ ಏನಾರು ಬಿತ್ತು ಅಂದರೆ, ಒಂಚೂರು ಜನ್ರೇಟರ್ ಆಫ್ ಆಯ್ತು ಅಂದರೆ ಪಿಚ್ ಡಾರ್ಕ್ ಏರಿಯಾ ಅದು, ಪಕ್ಕದಲ್ಲಿ 2 ಅಡಿ ಪಕ್ಕದಲ್ಲಿರೋನು ಕಾಣಲ್ಲ. ಸೊ ಆ ಥರ ಜಾಗದಲ್ಲಿ ಶೂಟ್ ಮಾಡ್ಕೊಂಡು 2 ನೈಟ್ ಶೂಟ್ ಮಾಡಿ ಅದನ್ನು ಅಚೀವ್ ಮಾಡ್ಕೊಂಡು ಬಂದಿದ್ದೀವಿ. ಲಂಡನಲ್ಲಿ ಶೂಟ್ ಮಾಡಿದ್ವಿ, ಆಲ್ಮೋಸ್ಟ್ ಒಂದು 80 ಡೇಸ್ ಶೂಟ್ ಮಾಡಿದ್ವಿ. ತುಂಬ ಅದ್ಭುತವಾಗಿದೆ. ವ್ಯೂವರ್ಸ್ ವ್ಯೂ ಪಾಯಿಂಟಿಂದ ಮಾತಾಡಬೇಕಂದ್ರೆ, ನಾವೊಂದು ಸಿನಿಮಾನ ನಾನು ಎಷ್ಟೋ ಒಂದು ಕೋಟಿ ಹಾಕ್ತೀನಿ, ನನಗೊಂದಷ್ಟು ಕೋಟಿ ಎಕ್ಸ್ಟ್ರಾ ಪ್ರಾಫಿಟ್ ಬರಬೇಕು ಅನ್ನೋ ಮನಸ್ಥಿತಿಯಿಂದ ಮಾಡಿದ ಸಿನಿಮಾ ಅಲ್ಲ ಇದು. ಒಂದು ಒಳ್ಳೆ ಸಿನಿಮಾನ ಕೊಡಬೇಕು, ಒಂದು ಒಳ್ಳೆ ಕಂಟೆಂಟ್ನ ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಆಡಿಯನ್ಸಿಗೆ ಕೊಡಬೇಕು ಅಂತ ಮಾಡಿರೋದು. ನೀವೇನು 150 ರೂಪಾಯಿ ಕೊಡ್ತೀರಾ, 2.5 ಗಂಟೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಅದಕ್ಕೆ 10 ಪಟ್ಟು ನೀವು ರಿಟರ್ನ್ಸ್ ತೊಗೊಂಡು ಹೋಗ್ತೀರಾ. ಅಷ್ಟು ಎಂಟರ್ಟೈನ್ಮೆಂಟ್ ಐತೆ. ಮತ್ತು ಎಲ್ಲ ಜನರು 6 ವರ್ಷದ ಮಗುವಿಂದ 60-70 ವರ್ಷದವರು ಒಟ್ಟಿಗೆ ಕೂತಿ ನೋಡೋ ಅಂಥ ಸಿನಿಮಾ ಇದು. ಮತ್ತು ಯಾವುದೇ ಪಾತ್ರನೂ ನೇಮ್ ಸೇಕಾಗಲಿ ಒಂದು ಸಿಚುವೇಶನ್ಗೆ ತಂದು ಹೋಗಿದ್ದೆಲ್ಲ. ದತ್ತಣ್ಣವ್ರು ಸರ್ ಆಗಿರ್ಬೋದು, ಅವ್ರ ಪಾತ್ರಕ್ಕೆ ತುಂಬ ವ್ಯಾಲ್ಯೂ ಇದೆ. ಆ್ಯಕ್ಚುಲಿ ಸೆಕೆಂಡ್ ಹೀರೋ ಅಂತ ಹೇಳ್ಬೋದು ಸಿನಿಮಾಗೆ. ಅವ್ರದ್ದೊಂದು ಲವ್ ಸ್ಟೋರಿ ಇದೆ, ಅವ್ರದ್ದೊಂದು ಪ್ರೆಸೆಂಟೇಷನ್ ಇದೆ, ತುಂಬ ಅದ್ಭುತವಾಗಿ ಅಭಿನಯಿಸಿದೆ. ಅವ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ, ಅವ್ರಿಗೂ ಗರ್ಲ್ ಫ್ರೆಂಡ್ಸ್ ಇರ್ತಾರೆ. ಸೊ ಆ ಥರ ಎಲ್ಲರೂ ಇದೆ. ದತ್ತಣ್ಣವ್ರದ್ದಾಗಿರ್ಬೋದು, ಮತ್ತು ನಮ್ಮ ಅಚ್ಯುತ್ ಕುಮಾರ್ ಸರ್ದಾಗಿರ್ಬೋದು, ಮಾಳಿಕಾ ಮೇಡಮ್ದಾಗಿರ್ಬೋದು. ತುಂಬ ವಿಶೇಷತೆಯಿಂದ ಕೂಡಿರ್ತಂಥ ಸಿನಿಮಾ. ಇನ್ನು 2-3 ದಿವಸದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನೋಡಿ, ಎಂಜಾಯ್ ಮಾಡಿ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕು. ನೀವು ನೋಡಿದ್ರೆ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಈ ಥರದ್ದು ಇನ್ನೊಂದಷ್ಟು ಪ್ರಯತ್ನಗಳು ಮಾಡೋಕ್ಕೆ ನಮಗೆ ಸ್ಫೂರ್ತಿ ಸಿಗುತ್ತೆ. ಸೊ ಥ್ಯಾಂಕ್ ಯು ಸರ್. ಹೇಳಿ ಸರ್, ಅವ್ರಿಗೆ ಏನು ಬಿರುದು ಕೊಟ್ಟರೆ ಕಡಿಮೆನೇ ಸರ್ ಅವ್ರಿಗೆ? ಹಾಂ ಸರ್, ನಾನು ಡೈರೆಕ್ಟ್ರ್ ಮಾಡಿದ್ದು, ಆರ್ಟ್ ಡೈರೆಕ್ಟರ್ ಪ್ರತಾಪ್ ಅಂತ. ಆಲ್ಮೋಸ್ಟ್ ಒಂದು 2.5 ಮಂತ್ಸ್ ಆಯಿತು ಸರ್. ಒಂದು 1.25 ಕೋಟಿ ಬಂಡವಾಳ ಆಯಿತು ಸರ್ ಅದಕ್ಕೆ. ನಾವು ಸಿನಿಮಾ ಈ ಸೆಟ್ ಎಷ್ಟು ಚೆನ್ನಾಗಿ ಹಾಕಿದೀವೋ ಅದಕ್ಕಿಂತ ಅದ್ಭುತವಾಗಿ ನಮ್ಮ DOP ಅವರು ಅದನ್ನು ಸೆರೆ ಹಿಡಿದಿದ್ದಾರೆ. ಸರ್ ಅದೇ ನಿರ್ದೇಶಕರು ಅವ್ರ ಬಾಯಿಂದ ಕೇಳಿದ್ರೆ ಅದು ಅರ್ಥ ಸರ್. ಅದಕ್ಕೆ ನಾವು ಮೇಕಿಂಗ್ ವೈಸ್ ಏನಾರ ಮಾತಾಡ್ಬೋದು, ಕಂಟೆಂಟ್ ವೈಸ್ ಅಂದರೆ ಅವ್ರು ಮಾತಾಡೋದೇ ಕರೆಕ್ಟ್ ಅನಿಸುತ್ತೆ. ಡೈರೆಕ್ಟ್ರ್ ಕಂಟೆಂಟ್ ಅಪ್ಲೋಡಿಂಗಲ್ಲಿದೆ ಸರ್, ಕೊಚ್ಚಿನಲ್ಲಿದ್ದಾರೆ, ಚೆನ್ನಾಗಿ ಅಲ್ಲಿ ಓಡಾಡ್ತಾ ಇದ್ದಾರೆ ಅವರು. ಸರ್, ನಾವೇನು ಎಕ್ಸಿಕ್ಯೂಟ್ ಮಾಡಿದ್ದೀವಿ ಇದೆಲ್ಲವೂ ನಿರ್ದೇಶಕರ ಕನಸಾಗಿತ್ತು ಸರ್. ಅದು ನನಸು ಮಾಡೋವಂಥ ಪ್ರಯತ್ನದ ನಾವೆಲ್ಲ ಕೈ ಜೋಡಿಸ್ಕೊಂಡಿದ್ದೀವಿ ಸರ್. ಇದು ಏನೇನು ಬಂದಿದೆ ಅಂದರೆ, ನಾವು ಸಿನಿಮಾದಲ್ಲಿ ಏನೇನು ಬಂದಿದೆ ಅದೆಲ್ಲವೂ ಅವ್ರದ್ದೇ ಥಾಟ್. ಅಂದರೆ ಇದು ಹೀಗೆ ಇರಬೇಕು, ಮತ್ತೊಂದು ಇರಬೇಕು. ನಾವೆಲ್ಲ ಕೂತ್ಕೊಂಡು ಕಲರ್ ಪ್ಯಾಲೆಟ್ ಆಗಿರ್ಬೋದು, ಅದನ್ನು ಹೆಂಗೆ ಇಂಪ್ರೂವೈಸೇಷನ್ ಮಾಡ್ಕೊಳ್ಬೋದು ಅಂತ ಮಾಡಿದ್ವಿ. ಇದೆಲ್ಲ ಕಂಪ್ಲೀಟ್. ಅಂದರೆ ಈಗ ಮನೆ ಬೇಕು, ಬೀಚ್ ಮುಂದೆ ಮನೆ ಬೇಕು, ಅದೆಲ್ಲ ಹಠ ಎಲ್ಲ ಅವ್ರದ್ದೇ ಇತ್ತು ಸರ್. ಯಾಕೆಂತೇಳಿದ್ರೆ ಅದು ಯಾವುದು ಕೂಡ ನಾವು ಕೇಳಿದಾಗೆಲ್ಲ ಈಸಿ ಅಂತ ಅನಿಸ್ತಿರ್ಲಿಲ್ಲ. ಅವ್ರು ಕೇಳಿದಾಗ ಅಯ್ಯೋ 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 ಅಂತಲೇ ಅನಿಸ್ತಾ ಇದ್ದಿತ್ತು. ಬಟ್ ಇವಾಗ ಮಾಡಿದ ಖುಷಿ ಅಂತೂ ನಮಗಿದೆ ಸರ್. ಈ ಥರ ಒಂದು ಸೆಟ್ ಬೇಕಾಗುತ್ತೆ ಮನೆಗೆ ಅಂತ ಹೇಳಿದಾಗ ನಾವು ಕ್ಯಾಶುವಲಾಗಿ ತೊಗೊಂಡ್ವಿ ಆ್ಯಕ್ಚುಲಿ ಅದನ್ನು. ಸೊ ನೋಡೋಣ, ಒಂದು ಬೀಚ್ ಹೌಸ್ ಅಲ್ವಾ, ಒಂದು ಬೀಚು ನಿನಗೇನು ಫ್ರಂಟ್ ಆಫ್ ಬೀಚ್ ಇರಬೇಕಲ್ವಾ, ನೋಡೋಣ ಬಿಡಿ ಅಂದ್ಬಿಟ್ಟು ಕಮಿಟ್ ಆಗ್ಬಿಟ್ಟು ಫಸ್ಟು. ಅದಾದಮೇಲೆ ಹತ್ತತ್ರ ನಾವು ಗೋವಾ ಎಲ್ಲೆಲ್ಲಿ ಬೀಚ್ ಬರುತ್ತೆ ಆಲ್ಮೋಸ್ಟ್ ಒಂದು 20-25 ಕಡೆ ರೆಕ್ಕೆ ಮಾಡಿದ್ವಿ ಸರ್. ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರೂಮ್ ಸಿಗುತ್ತೆ, ಹಾಲು ಬೀಚು ರೆಪ್ರೆಸೆಂಟ್ ಮಾಡಬೇಕು ಅವ್ರಿಗೆ. ಅವ್ರ ಕಾನ್ಸೆಪ್ಟು ವಿಂಡೋ ಹಿಂಗೆ ತೆಗೆದ್ರೆ ಬೀಚ್ ಕಾಣಿಸ್ಬೇಕು ಹಾಲಲ್ಲಿ, ಮತ್ತು ಬೆಡ್ರೂಮ್ಗೆ ಹೋದರೆ ಅಲ್ಲೂ ಬೀಚ್ ರೆಪ್ರೆಸೆಂಟ್ ಮಾಡಬೇಕು. ಕಿಚನಿಂದ ಬೇರೆ ಬಿಲ್ಡಿಂಗ್ ಯಾವುದೂ ಕಾಣಿಸ್ಬಾರ್ದು. ಆ್ಯಕ್ಚುಲಿ ಅದು ಕಂಟೆಂಟ್, ಅದು ಆ್ಯಕ್ಚುಲಿ ಸಿನಿಮಾಗೆ ಅದು ಕಂಟೆಂಟ್. ಸೊ ಹಂಗಾಗಿ ಅದನ್ನು ಏನು ಮಾಡಿದ್ವಿ ಅಂದರೆ, ಪ್ರತಾಪ್ ಸರ್ ನಾವು ಸೈಡಿಗೆ ಕರ್ಕೊಂಡು ಹೋಗೋದು. ಸರ್ ನಿಮ್ಮ ಟ್ಯಾಲೆಂಟ್ ಇಲ್ಲಿ ಎಲ್ಲರೂ ಹುಡುಕಿ, ಎಲ್ಲಿ ಬೇಕಾದ್ರೂ ಹುಡುಕಿ ಸರ್, ಗೋವಾ, ಊಟಿ, ತಮಿಳ್ನಾಡು, ಆಂಧ್ರ ಎಲ್ಲಿ ಬೇಕಾದ್ರೂ ಹುಡುಕಿ, ನಾವು ಒಂದು ಬೀಚ್ ಹೌಸು ಸಿಕ್ಕಿದ್ರೆ ಸಾಕು ಸರ್, ನಾವು ಡೈರೆಕ್ಟರ್ ಕನ್ವೆ ಮಾಡ್ತೀವಿ ಅಂತೇಳಿ ಕಮಿಟ್ ಆದ್ವಿ. ಅದಾದಮೇಲೆ ಇವರು ಬಜೆಟಿಂಗ್ ಕೊಟ್ಟಾಗ, ಸರ್ ಒಂಚೂರು ಕಾಂಪ್ರಮೈಸ್ ಆಯಿತು ಅಂತಂದ್ರೆ ನಾವು ಅಲ್ಲೇ ಜಾಗ ತೊಗೊಂಡು ಬಿಲ್ಡಿಂಗ್ ಕಟ್ಬಿಡ್ತೀವಿ ಪರ್ಮನೆಂಟಾಗಿ, ಉಳ್ಕೊಂಡ್ರೆ ನಾವು ಬಿಲ್ಡಿಂಗ್ ಉಳ್ಕೊಳ್ಳಿ ಅಂದ್ಬಿಟ್ಟು ಅದನ್ನು ಕನ್ವೆ ಮಾಡಿದ್ವಿ. ಸರ್ ನಾವು ಹಾಕಿರೋ ಬಜೆಟ್ಗೆ ಇವತ್ತಿಗೆ ಅಲ್ಲಿ ಸೆಂಟ್ ಲೆಕ್ಕದಲ್ಲಿ ಸೇಲ್ ಆಗುತ್ತೆ ಸರ್ ಜಾಗ ಅಲ್ಲಿ. ಸೊ ನಮಗೊಂದು ಜಾಗ ತೊಗೊಂಡು ಬಿಲ್ಡಿಂಗ್ ಕಟ್ಬೋದಾಗಿತ್ತು ಅಲ್ಲಿ ಆ ಬಜೆಟ್ಟಿಗೆ. ಬಟ್ ಸಿನಿಮಾ ಕನ್ಸ್ಕೊಂಡಿದ್ದಾರೆ, ಅದನ್ನು ಫುಲ್ಫಿಲ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ತುಂಬ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ವಿ ಸರ್. ಸೊ ಮೊದಲನೇದಾಗಿ ನಾನು ವಸಿಷ್ಠರು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಅವ್ರದ್ದು ಎಂಗೇಜ್ಮೆಂಟ್ ಫಿಕ್ಸ್ ಆಗೋಯಿತು, ಡೇಟ್ಸ್ ಇಲ್ಲ ಸರ್, 2 ದಿನ ಟೈಮ್ ಕೊಡಿ, ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟರು.
2 ದಿನದಲ್ಲಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬಂದರು. ಅದನ್ನು ಹಸಿಮೈ ಹಾಗೆ ಇತ್ತು. ಬಟ್ ಅದಾದ್ಮೇಲೆ ಅವ್ರಿಗೆ ಒಂದು ಸಿಕ್ಕಾಬಿಟ್ಟೆ ಅಲ್ಲ ಅಷ್ಟು ಡೀಟೇಲ್ ಆಗಿ ಯಾಕೆಂದ್ರೆ ಅಲ್ಲ ಮೇಡಮ್, ಏನ್ ಗೊತ್ತಾ, ಅದೆಲ್ಲ ಶಾಸ್ತ್ರ ಎಲ್ಲ ಮಾಡಿರ್ತಾರಲ್ವಾ, ಅಟ್ಲೀಸ್ಟ್ ಅರ್ಶನ ಅದು ಇದು ಹಾಕಿರ್ತಾರಲ್ವಾ, ಅದೆಲ್ಲ ಹಾಗೆ ಇತ್ತು. ಬಟ್ ಏನಂತ ಹೇಳಿದ್ರೆ ಪರ್ಸ್ನಲಿ ತುಂಬಾ ಇದ್ರೊಳಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಪ್ರೊಡಕ್ಷನ್ ಇಂದ ಅಂತೆ. ಸರಿ, ಇವ್ರು ಶೂಟಿಂಗ್ ಬಂದ್ರು. ಶೂಟಿಂಗ್ ಬಂದ್ಮೇಲೆ ಮಾರನೆಗೂ ಮೇಡಮ್ ಬಂದ್ರಲ್ಲಿ ತುಂಬಾ ಡಿಫಿಕಲ್ಟ್ ಶಾರ್ಟು. ಬೆಳಿಗ್ಗೆ ಹೊತ್ತು ಸಮುದ್ರ ನೋಡೋ ರೀತಿ ಬೇರೆ, ರಾತ್ರಿ ಹೊತ್ತು ಸಮುದ್ರ ನೋಡೋ ರೀತಿ ಬೇರೆ. ನಮ್ಗೆ ಆ್ಯಕ್ಚುಲಿ ಒಂದು ಹತ್ತತ್ರ ಒಂದು 20-25 ಅಡಿ ಡಿಸ್ಟೆನ್ಸಲ್ಲಿ ನಾವು ಸೆಟ್ ಹಾಕಿದ್ದು. ವೇವ್ಸ್ ಬಂದರೆ ನಮಗೆ ಮನೆಗೆ ಬಂದು ಟಚ್ ಆಗೋದು ವೇವ್ಸು, ಆ ಥರ ಇರ್ತಿತ್ತು. ಸೊ ಶಾರ್ಟ್ಸ್ ಏನಂತ ಹೇಳಿದ್ರೆ ಡೈರೆಕ್ಟ್ರದ್ದು 1-1.5 ಕಿಲೋಮೀಟ್ರ್ ಇವರು ಮಿಡ್ ನೈಟಲ್ಲಿ ಒಳಗಡೆ ಹೋಗ್ಬೇಕು, ಸಮುದ್ರದ ಒಳಗಡೆ. ಬಟ್ ಎಷ್ಟು ಹೋಗ್ಬೇಕು ಅಂದರೆ ಫುಲ್ ಮುಳುಗ್ಬಿಡ್ಬೇಕು, ಅಷ್ಟು ಹೋಗ್ಬೇಕು. ಮೇಡಮ್ ಬೇರೆ ಬಂದು ಕೂತಿದ್ದಾರೆ. ನಾವು ಅವ್ರು ಇದ್ದಾಗ ಇದನ್ನು ಮಾಡೋ ಶಾರ್ಟ್ಸ್ ಬೇಡ ಅಂತೇಳಿ, ಮೇಡಮ್ ನೀವು ಹೋಗಿ ಅಂತ ಹೇಳೋದು ನಾವು. ಅದಲ್ಲದೆ ತುಂಬ ಎಫರ್ಟ್ ಹಾಕಿ 1:30-2 ಗಂಟೆ ಆ ರಾತ್ರಿ ಇದರಲ್ಲಿ ಅದ್ರೊಳಗಡೆ ಹೋಗಿ ಶೂಟ್ ಮಾಡಬೇಕು. ತುಂಬ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ವಿ. ಬಟ್ ಎಲ್ಲ ಸಿನಿಮಾನು ಇದೇ ಥರ ಹೇಳ್ತೀವಿ, ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ. ಬಟ್ ನಾನು ಹೇಳ್ತಾ ರವಿ ಸರ್ ಈಗ ರೀಸೆಂಟಾಗಿ ಹೇಳಿದ್ರು, ಕಂಟೆಂಟ್ ಒಳಗಡೆ ವಿಚಾರ ಇತ್ತು ಅಂತ ಹೇಳಿದ್ರೆ ಪ್ರಚಾರಕ್ಕೆ ಬೆಲೆ ಅಂತ. ರವಿ ಸರ್ ಮೊನ್ನೆ ಒಂದು ಮಾತು ಹೇಳಿದ್ರು, ಅದನ್ನೇ ನಾವು ಮಂದಾಟ್ ಮಾಡ್ಕೊಂಡಿದ್ದೀವಿ. ವಿಚಾರ ಇದೆ ಈ ಸಿನಿಮಾದೊಳಗಡೆ, ವಿಚಾರ ಇದೆ. ಡೈರೆಕ್ಟ್ರು ಬಂದು ಕತೆ ಹೇಳಿದಾಗ ಇದನ್ನು ಯಾವ ಜಾನರ್ ಹೋಲಿಸ್ಬೇಕು ಅಂತ ನಮಗೆ ಗೊತ್ತಿಲ್ಲ. ನಾವು ಅದಕ್ಕೆ ಎಲ್ಲೂ ಈ ಸಿನಿಮಾ ಈ ಜಾನರ್ ಅಂತ ನಾವೆಲ್ಲೂ ಮೆನ್ಷನ್ ಮಾಡಿ ಹೇಳ್ತಾ ಇಲ್ಲ. ಲವ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಲವ್ಲಿ ಅಂತ ಬಿಟ್ಟಾಗ ನಮಗೆ ಲವ್ ಪೋಸ್ಟರ್ ಬಿಟ್ವಿ. ಸೊ ಎಲ್ಲ ಏನು ಅಂದ್ಕೊಂಡ್ರು ಹೊಸ ಸ್ಟೋರಿ ಇಟ್ಕೊಂಡು ಲವ್ ಸ್ಟೋರಿ ಮಾಡಿದ್ದಾರೆ ಅಂತ ಅಂದರು. ನಮಗೇನೆ ಏನು ರೀ ಅವ್ರನ್ನ ಇಟ್ಕೊಂಡು ಲವ್ ಸ್ಟೋರಿ ಮಾಡಿದ್ದೀರಾ ಅಂತ. ಅದಾದಮೇಲೆ ಮಾಸ್ ಬಿಟ್ವಿ. ಇವ್ರೇನ್ರಿ ಇಷ್ಟೊಂದು ಮಾಸ್ ತೋರಿಸ್ಬಿಟ್ಟಿದ್ದೀರಾ ಅಂದರು. ಅದಕ್ಕೆ ದತ್ತಣ್ಣವ್ರು ಇಟ್ವಿ. ಇದೇನ್ರಿ ಇಷ್ಟೊಂದು ಎಮೋಷನ್ಸ್ ಐತೆ ಅಂದರು. ಸೊ ಈಗ ವಂಶಿಕರು ಇಟ್ಕೊಂಡಿದ್ದೀವಿ 6 ವರ್ಷ, ದತ್ತಣ್ಣವ್ರು ಇಟ್ಕೊಂಡಿದ್ದೀವಿ. ಸೊ ಇವರಿಬ್ಬರು ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಸಿನಿಮಾ ಕ್ಯಾರಿ ಮಾಡೋದಕ್ಕೆ ಅಂತ ಒಂದು ಸಿಗ್ನೇಚರ್ಗೋಸ್ಕರ ನಾವು 6-60 ಅಂತ ಇಟ್ಟಿದ್ದೀವಿ. ಸೊ ಯಾವ ಜಾನರು ಅಂತ ಇಟ್ಟಿಲ್ಲ ಸಿನಿಮಾಗೆ. ಲವ್ ಜಾನರ್ ಆಗಲಿ, ಎಮೋಷನ್ಸ್ ಆಗಲಿ, 300-100. ಸೊ ಆ ಥರ ಒಂದು ಸಿನಿಮಾ ಕಟ್ಕೊಟ್ಟಿದ್ದೀವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸಪೋಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತೇಳಿ ನೀವು ನಮ್ಮನ್ನು ಪ್ರಶ್ನೆ ಮಾಡಿ. ನೋಡ್ದೇನೆ ಯಾರೋ ಹೇಳಿದ್ರು ಅಂತ ವಿಚಾರ ತಿಳ್ಕೊಂಡು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ಬೇಡಿ. ದಯವಿಟ್ಟು ನೀವು ಬಂದು ಸಿನಿಮಾ ನೋಡಿ ಅನಲೈಸ್ ಮಾಡಿ. ಇದೇ ರೀತಿ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ. ನಿಮ್ದೇನಾರ ಪ್ರಶ್ನೆ ಇತ್ತು ಅಂದರೆ ನೀವು ಆಮೇಲೆ ಕೇಳಿ. ನೀವೇನು ಹೇಳಿದ್ರಿ ನಮ್ಮದು 150 ರೂಪಾಯಿ ಕೊಟ್ಟು ನಾವು ಸಿನಿಮಾ ನೋಡಿದ್ವಿ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ನೀವು ಪ್ರಶ್ನೆ ಕೇಳಿದ್ರೆ ನಾವು ಅದಕ್ಕೆ ರೆಡಿ ಟು ಆನ್ಸರ್. ಇದೊಂದು ಅಶ್ಯೂರೆನ್ಸ್ ಕೊಡ್ತೀವಿ. ನಾನು ಬರೀ ಸಿನಿಮಾ ಮಾಡ್ತಾರೆ ಇವರು ಅಂದ್ಕೊಂಡಿದ್ದೆ. ಭಾಳ ಜನ ಮಾತಾಡ್ತಾರೆ ಕಣ್ರಿ. ನಮ್ಮ ಡಿಪಾರ್ಟ್ಮೆಂಟ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅಂತ ನಮಗೆ ಈಗ ಹೇಳ್ತೀನಿ ನೋಡಿ. ನಾನು ಅಂದ್ಕೊಳ್ತಿದ್ದೆ ಈ ಸಂಜೆ ಹೊತ್ತು ಭೇಟಿ ಆಗ್ತಿದ್ರು ಬಾಲಕೃಷ್ಣ ಅವರು, ಇಷ್ಟೊಂದು ಖುಷಿಯಾಗಿದ್ದಾನಲ್ಲ ಏನು ಸಮಾಚಾರ ಅಂತ. ಹಿ ಹ್ಯಾಸ್ ಬಿನ್ ಎಂಜಾಯಿಂಗ್ ದ ಹೋಲ್ ಪ್ರೋಸೆಸ್ ಆಫ್ ಫಿಲ್ಮ್ ಮೇಕಿಂಗ್. ಒಬ್ಬ ಪ್ರೊಡ್ಯೂಸರ್ ಅಷ್ಟು ಇನ್ವಾಲ್ವ್ಮೆಂಟ್ ಇಟ್ಕೊಂಡು ಇಫ್ ಹಿ ಎಂಜಾಯ್ಸ್ ದ ಪ್ರೋಸೆಸ್ ಆಫ್ ಫಿಲ್ಮ್ ಮೇಕಿಂಗ್, ಆ ಚಿತ್ರ ನಿಜವಾಗಿಯೂ ಬಹಳ ಚೆನ್ನಾಗಿ ಬರ್ತಿದೆ ಅಂತ ಲೆಕ್ಕ. ನಾನು ಒಂದು 5-6 ದಿವಸಗಳಿಗೆ ಅಷ್ಟೇ ಕೆಲಸ ಮಾಡಿರೋದು. ಆದರೂ ಕೂಡ ಆ ಬೀಚ್ ಸರೌಂಡಿಂಗ್ನಲ್ಲಿ ಮಾಡಿದ ಶೂಟಿಂಗ್ ಇದೆಯಲ್ಲ, ಅದು ಚಿರಸ್ಥಾಯಿಯಾಗಿರುತ್ತೆ ನನ್ನ ನೆನಪಿನಲ್ಲಿ. ಅದು ಅದ್ಭುತವಾದ ಲೊಕೇಶನ್. ಅಲ್ಲಿ ಕೂತ್ಕೊಂಡು ಕ್ಯಾಮ್ರಾ ಫೇಸ್ ಮಾಡೋದೇ ಒಂದು ದೊಡ್ಡ ವಿಷಯ. ಭಾಳ ವೆರಿ ಎಂಜಾಯಬಲ್ ಶೂಟಿಂಗ್ ಶೆಡ್ಯೂಲ್. ಇದರ ಮಧ್ಯೆ ಈ ಚಿತ್ರದ ಒಂದು ವಸ್ತು ಇದೆಯಲ್ಲ, ಅದು ಬಹಳ ಬಹಳ ವಿಭಿನ್ನವಾದ ವಸ್ತು. ಅದು ನಾವು ಬಾಯಿನಲ್ಲಿ ಹೇಳಿದರೆ ಇಲ್ಲ, ಎಲ್ಲರೂ ಅದನ್ನೇ ಹೇಳ್ತಾರೆ ನಮ್ಮ ಸಿನಿಮಾ ವಿಭಿನ್ನವಾಗಿದೆ ಅಂತ. ನನ್ನನ್ನು ನಂಬಬಹುದು ನೀವು. ನಾನು ಯಾಕೆಂದರೆ 80ನೇ ವರ್ಷದಲ್ಲಿ ಸುಳ್ಳು ಹೇಳಬೇಕಾದ ಅಗತ್ಯ ಇಲ್ಲ. ನಿಜವಾಗಿಯೂ ಕೂಡ ಒಂದು ಪ್ರೀತಿ, ಪ್ರೇಮ, ಪ್ರಣಯ, ಒಲವು ಎಲ್ಲವನ್ನೂ ಒಂದು ಕಡೆ ಸೇರಿಸ್ಕೊಂಡು ಅದಕ್ಕೆ ಒಂದು ಮಾಸ್ ಕಂಟೆಂಟ್ನು ಕೊಟ್ಟು ಎಲ್ಲರಿಗೂ ಮಾತ್ರವಾದ ಒಂದು ಸಿನಿಮಾ ಮಾಡೋದಿದೆಯಲ್ಲ, ಅದೊಂದು ಬಹಳ ದೊಡ್ಡ ಸವಾಲಿದೆ. ಓಕೆ,
ಆ ಸವಾಲನ್ನ ನಿಭಾಯಿಸಿದಾರಲ್ಲ ನಿರ್ದೇಶಕರು ಮತ್ತು ಅವರ ತಂಡ, ಅದು ಬಹಳ ವಿಶಿಷ್ಟವಾದದ್ದು. ಇದೆಲ್ಲದಕ್ಕಿಂತ ಮುಂಚೆಯಾಗಿ ಇವರು ಈ ವಸ್ತುವನ್ನು ನಿರ್ಮಾಪಕರಿಗೆ ಹೇಗೆ ಒಪ್ಪಿಸಿದ್ರು ಅನ್ನೋದು ಒಂದು ದೊಡ್ಡ ಇದು ಪ್ರಶ್ನೆ ನನಗೆ. ಇದು ಸಾಮಾನ್ಯ ಬಾಯಿನಲ್ಲಿ ಹೇಳುವಂಥ ಇದಲ್ಲ, ಅಂಥದ್ದು ವಸ್ತು ಅಲ್ಲ. ನೋಡಿಯೇ ತೀರ್ಮಾನ ಮಾಡಬೇಕಾದಂಥದ್ದು. ಆದರೆ ನಿರ್ಮಾಪಕರನ್ನ ಮುಂಚೆ ಒಪ್ಪಿಸ್ಬೇಕು. ಓಕೆ, ಈ ನಿರ್ದೇಶಕರು ಅದು ಹೇಗೆ ಮಾಡಿದರು ಅನ್ನೋದು ನನಗೆ ನಿಜವಾಗಿಯೂ ಒಂದು ಪ್ರಶ್ನೆಯಾಗಿ ಉಳ್ಕೊಂಡಿದ್ದಾರೆ. ಅವ್ರು ಇದ್ದಿದ್ರೆ ಇವತ್ತು ಅವ್ರ ಬಾಯಿನಲ್ಲೇ ಕೇಳಬೇಕು ಅಂತ ಭಾಳ ಇಚ್ಛೆ ಇತ್ತು ನನಗೆ. ಅವರೆಲ್ಲ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ. ಬಟ್ ಭಾಳ ಪ್ಯಾಷನೇಟ್ ಡೈರೆಕ್ಟರ್, ಅದೊಂದು ಹೇಳ್ಬೋದು. ಈ ಸಿನಿಮಾ ತನ್ನ ಮನೆ ಒಳಗಡೆನೆ ನಡೀತಾ ಇದೆ ಅನ್ನೋ ಒಂದು ರೀತಿ ಒಳಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಬಹಳ ಮುತುವರ್ಜಿ ಇಟ್ಟು ಈ ಸಿನಿಮಾದ ಚಿತ್ರಕಥೆ ಮಾಡಿದ್ದಾರೆ. ಹಾಗೇನೆ ಎಕ್ಸಿಕ್ಯೂಷನ್ ಲೆವೆಲ್ನಲ್ಲಿ ಎಲ್ಲರ ಸಹಕಾರ ಪಡ್ಕೊಂಡು ತಮಗೇನು ಬೇಕೋ ಅದನ್ನು ಪ್ರತಿಶತ 100 ಏನು ಬೇಕು ಅಂತಿದ್ರೆ ಅದನ್ನು ಪಡ್ಕೊಂಡಿದ್ದಾರೆ. ನೋ ಕಾಂಪ್ರಮೈಸ್ ಆಫ್ ಎನಿ ಕೈಂಡ್. ಹಾಗಾಗಿ ಈ ಚಿತ್ರ ನಿಜವಾಗಿಯೂ ಕೂಡ ನಾನು ನೋಡಿರೋದ್ರಿಂದ ಅದನ್ನು ಹೇಳಬಲ್ಲೆ, ಎಲ್ಲರಿಗೂ ಬಹಳ ಪ್ರಿಯವಾಗುವ ಸಿನಿಮಾ. ಯಾರು ಫೈಟ್ಸ್ ಪ್ರಿಯರಿದ್ದೀರಾ? ಯು ವಿಲ್ ಸಿ ಹಿಮ್ ಆಸ್ ಎ ರಿಯಲ್ ಸಾಲಿಡ್ ಫೈಟರ್. ಪ್ರೀತಿ ಇದನ್ನು ನೋಡಬೇಕಾ? ವೆರಿ ಕ್ಯೂಟ್ ಗರ್ಲ್ ವಿ ಹ್ಯಾವ್. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಬಹಳ ಮೆಚ್ಚುಗೆ ಆಗಿರೋದ್ರೆ, ಪದೇ ಪದೇ ಹೇಳಿದ್ದೀನಿ ನಾನು ಇದನ್ನು, ಪ್ರೀತಿ ಪ್ರಣಯಕ್ಕಿಂತ ಹೆಚ್ಚಾಗಿ ಒಲವು ಅಂತ ಏನಂತೀವಲ್ಲ, ಇದು ನಮ್ಮ ಸಾಹಿತ್ಯದಲ್ಲಿ ಹೆಚ್ಚಾಗಿ ಪ್ರೆಸೆಂಟ್ ಆಗಿದೆ. ಸಿನಿಮಾಗಳಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಡೀ ಸಿನಿಮಾ ನಿಂತಿರೋದೇ ಒಲವಿನ ಮೇಲೆ. ಅದನ್ನು ನಿಭಾಯಿಸೋ ರೀತಿ ಇದೆಯಲ್ಲ, ಅದು ನಮ್ಮ ನಾಯಕ ನಟನಿಗೆ ಆಗಬಹುದು ಅಥವಾ ನಾಯಕಿಗೆ ಆಗಬಹುದು, ಇಬ್ಬರಿಗೂ ಕೂಡ ದೊಡ್ಡ ಸವಾಲು. ಅದು ಬಹಳ ದೊಡ್ಡ ಸವಾಲು. ಅವರಿಬ್ಬರು ಕೂಡ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇವರಿಬ್ಬರಿಗೆ ಒಂದು ಕೊಂಡಿಯಾಗಿ ಮಾಲವಿಕಾ ಅವರು ಒಂದು ಡಾಕ್ಟರ್ ಪಾತ್ರ ಮಾಡಿದ್ದಾರೆ. ಇಟ್ಸ್ ಔಟ್ ಆಫ್ ದ ವರ್ಲ್ಡ್ ಪರ್ಫಾರ್ಮೆನ್ಸ್ ಅಂತ ಮೊನ್ನೆ ಎಲ್ಲೋ ಬಾಯಿ ಬಂತು ನನಗೆ. ರಿಮಾರ್ಕಬಲ್ ಪರ್ಫಾರ್ಮೆನ್ಸ್. ಓಕೆ, ಅಲ್ಲಿ ಹೇಳಬೇಕಾದದ್ದು ಯಾವುದು, ಹೇಳಬಾರದ್ದು ಯಾವುದು, ಓಕೆ, ಅವೆಲ್ಲವನ್ನು ಎಕ್ಸ್ಪ್ರೆಷನ್ನಲ್ಲಿ ಬಹಳ ಚೆನ್ನಾಗಿ ತಂದಿದ್ದಾರೆ. ಹ್ಯಾಟ್ಸ್ ಆಫ್ ಟು ಹರ್. ಹಾಗೇನೆ ಭಾಳ ಕಡೆ ಎಲ್ಲಿ ಹೋದರೂ ಕೂಡ ನಮಗೆ ಏನ್ರಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಒಂದು ಚಿತ್ರ ಸಿಕ್ಕಿಲ್ಲ ನಮಗೆ. ನೋಡಿ, ರಾಜ್ಕುಮಾರ್ ಅವರ ಇದರೊಳಗೆ ಸಿಗ್ತಾ ಇತ್ತು ಅದೊಂದು. ಆ ರೀತಿ ಯಾರು ಕಂಪ್ಲೇಂಟ್ ಮಾಡೋರಿದ್ದರೆ ಈಗ ಒಂದು ಗ್ಯಾರಂಟಿ ಕೊಡ್ತೀನಿ ರೀ, ನಿಜವಾಗಿಯೂ ಕೂಡ ಈ ಚಿತ್ರ ಇಡೀ ಫ್ಯಾಮಿಲಿ ಜೊತೆಯಲ್ಲಿ ಕೂತ್ಕೊಂಡು ನೋಡಬೇಕಾದ ಚಿತ್ರ. ಫ್ಯಾಮಿಲಿ ಅಂತ ಅಂದರೆ ಗಂಡ ಹೆಂಡತಿ ಇಷ್ಟೇ ಅಲ್ಲ, ಅಪ್ಪ ಅಮ್ಮ ಅಜ್ಜ ಅಜ್ಜಿ ವಂಶಿಕ ತರಹದ ಮಗು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡಬೇಕಾದ ಚಿತ್ರ. ನೋಡಿ ಮನಸ್ಸಿಗೆ ಮುದಗು ಸಿಗುತ್ತೆ, ಸಂತೋಷ ಸಿಗುತ್ತೆ. ಒಂದು 10 ಜನರಿಗೆ ನೀವು ಹೋಗಿ ಮತ್ತೆ ರೀ ಈ ಸಿನಿಮಾ ನೋಡ್ಕೊಂಬಂದ್ರೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸಿನಿಮಾ, ಇಷ್ಟು ಗ್ಯಾರಂಟಿ ಕೊಡಬಲ್ಲೆ ನಾನು. ನಿಜವಾಗಿಯೂ ಅದೊಂದು ಈ ಚಿತ್ರದ ಒಂದು ವೈಶಿಷ್ಟ್ಯ ಅಂತ ಹೇಳ್ತೀನಿ. ಎಲ್ಲರಿಗೂ ಪ್ರಿಯವಾಗುವಂತಹ, ಮನಸ್ಸಿಗೆ ಮುದ ಕೊಡುವಂತಹ, ಒಲವಿನ ಸಾಕ್ಷಾತ್ಕಾರ ಆಗುವಂಥ ಅದ್ಭುತವಾದ ಚಿತ್ರ. ನಿಜವಾಗಿ ದಯವಿಟ್ಟು ಇದನ್ನು ನೋಡಿ ನಿಮ್ಮ ಫೀಡ್ಬ್ಯಾಕ್ನೂ ಕೊಡಿ ನಮಗೆ. ಅದು ಮುಂದಿನ ಚಿತ್ರಗಳು ಹೇಗಿರಬೇಕು ಅನ್ನೋದರ ಒಂದು ರೂಪರೇಷೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನಿಮ್ಮ ಎಕ್ಸ್ಪ್ಲನೇಷನ್ ಹೆಂಗಿತ್ತಂದ್ರೆ ಸರ್, ಅರ್ಧ ಸಿನಿಮಾ ಗೆದ್ದಂಗಾಯ್ತು ನಮಗೆ.
ಎಸ್ ಎಕ್ಸಾಕ್ಟ್ಲಿ. ಆ ಕಾನ್ಫಿಡೆನ್ಸ್ ಇಡೀ ತಂಡಕ್ಕೆ ಅದು ಕಾನ್ಫಿಡೆನ್ಸ್ ಕಾಣ್ತದೆ ಮುಖದಲ್ಲಿ. ಸೊ ಇನ್ನು ಆಡಿಯನ್ಸ್ ನೋಡಿ ಅದನ್ನ ಮೆಚ್ಕೊಳ್ಳೋದಷ್ಟೇ ಬಾಕಿ. ವಸಿಷ್ಠ ಅವರು. ನನಗೆ ಸ್ವಲ್ಪ ಇವಾಗ ಕಿವಿ ಮಂದಾಗಿದೆ ಅನ್ನೋ ಇಲ್ಲದೆ ಇರೋ ಕಥಾವಸ್ತು ಅಂತ ಹೇಳಿದ್ರಲ್ಲ, ಆ ಥರದ್ದು ಹೌದಾ ಅಂತ. ಹೌದು ಸರ್, ನಿಜವಾಗಿಯೂ ನಾನು ಉತ್ಪ್ರೇಕ್ಷೆಯಿಂದ ಹೇಳ್ತಿಲ್ಲ ಅಥವಾ ಇಲ್ಲದೆ ಇರೋದನ್ನು ಹೇಳ್ತಾ ಇಲ್ಲ. ಹೇಳಿದ್ರೆ ಒಲವು ಅನ್ನೋದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ನನಗೂ ಬಹಳ ಇದಿತ್ತು, ಪ್ರಶ್ನಾರ್ಥಕ ಚಿಹ್ನೆಗಳಿತ್ತು. ಅದನ್ನು ಒಬ್ಬ ಹೊಸ ನಿರ್ದೇಶಕ, ಅವನು ಈಗ ಯಂಗ್ಸ್ಟರ್, ಅವನು ಇನ್ನೂ ಮದುವೆ ಆಗಿಲ್ಲ ಅಂತ ಕಾಣ್ತಾ ಹೌದನಪ್ಪ? ಇಲ್ಲ, ಅವನು ಹೆಂಗೆ ಕಲ್ಪನೆ ಮಾಡ್ಕೊಂಡಾದ್ರು ಅನ್ನೋದ್ರ ಬಗ್ಗೆ ನನಗೆ ಭಾಳ ಭಾಳ ಸರ್ ಆ್ಯಕ್ಚುಲಿ ದತ್ತಣ್ಣವ್ರ ಪಾತ್ರಕ್ಕೆ ಬೇಕು ಅಂತ ಹೇಳಿದಾಗ ನಾವು ಇವ್ರು ಹೋಗಿ ಮಾತಾಡ್ಸೋದೇ ಭಯ ನಮಗೆ. ಸರ್ ನೀವು ಹೋಗಿ ಕನ್ವೆ ಮಾಡ್ಕೊಂಡು ಬನ್ನಿ ಅಂದ್ಬಿಟ್ಟು ಇವ್ರ ಜೊತೆ ಮಾಡಿ ಡೈರೆಕ್ಟರ್ನ ಇವ್ರ ಹತ್ರ ಕಳಿಸಿದ್ವಿ ಸ್ಟಾರ್ಟಿಂಗಲ್ಲಿ. ಇವರೆಲ್ಲ ಕತೆ ಕೇಳಿ ಈ ಕತೆಗೆ ನಾನೇ ಯಾಕೆ ಬೇಕು ಅಂತೇಳಿ ನೀನು ವರ್ಕೌಟ್ ಮಾಡ್ಕೊಂಬಾ, ನನಗೆ ಕನ್ವೆ ಮಾಡು ಅಂಥೇಳಿ ಇವರು ಕನ್ವೆ ಮಾಡಿದ್ಮೇಲೆ ಆ ಪಾತ್ರ ನಾನು ಮಾಡಿದ್ರೇ ಸೂಕ್ತ ಅಂತೇಳಿ ಇವ್ರು ಡಿಸಿಷನ್ ತೊಗೊಂಡು ಬಂದಿದ್ದೆ ನಮ್ಮ ಅರ್ಧ ಸಿನಿಮಾ ಗೆದ್ದಂಗೆ ಸರ್. ಆ್ಯಕ್ಚುಲಿ ಅವರು ಯಂಗ್ ಡೈರೆಕ್ಟ್ರು, ಈಗ ಅವ್ರು ನೋಡಿದ್ರೆ ನಿಮ್ಗೆ ಅಷ್ಟು ಇದು ಗೊತ್ತಾಗಲ್ಲ. 25 ವರ್ಷದವ್ರಿಗೆ ಇಷ್ಟು ತಲೆ ಒಳಗಡೆ ಯಾವ ಥರ ಎಮೋಷನ್ಸು, ಇಷ್ಟು ದೊಡ್ಡವ್ರನ್ನ ಇಟ್ಕೊಂಡು ಸಿನಿಮಾ ಮಾಡೋದು ಅಂಥದ್ದು ಅಷ್ಟು ಸುಲಭದ ಮಾತಲ್ಲ. ಇವ್ರನ್ನ ಕನ್ವೆ ಮಾಡೋದೇ ತುಂಬ ಡಿಫಿಕಲ್ಟ್ ಆ್ಯಕ್ಚುಲಿ ಸಿನಿಮಾಗೆ. ಅದಕ್ಕೆ ಸಿನಿಮಾ ಆದಮೇಲೆ ಹೌದು ಇದನ್ನು ಭಾಳ ಚೆನ್ನಾಗಿ ಕಲ್ಪನೆ ಮಾಡಿದ್ರು ನಿರ್ದೇಶಕರು ಅಂತ ಹೇಳೋದು ಭಾಳ ಸುಲಭ. ಮಾಡೋಕ್ಕಿಂತ ಮುಂಚೆ ಅವನ ತಲೆ ಒಳಗೆ ಏನಿದೆ ಅನ್ನೋದನ್ನು ನಮಗೆ ತಲುಪಿಸ್ಬೇಕಲ್ಲ, ಅದನ್ನು ಬಹಳ ಚೆನ್ನಾಗಿ ತಲುಪಿಸಿದ್ದಾನೆ. ಓಕೆ, ಕೆಲವು ಕಡೆ ನಮಗೆ ಏನಪ್ಪ ಹಿಂಗೆ ಹೇಳ್ತೀಯ ಅಂತ ಅಂದಿದ್ದು ಉಂಟು. ಆದರೆ ನಾನು ಏನು ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ 100ಕ್ಕೆ ಹೇಳ್ತೀರಾ? ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಲವ್ಲಿ ನಮ್ಮ ಸಿನಿಮಾ, ನನ್ನ ಕರಿಯರ್ನ ಹೆಮ್ಮೆಯ ಸಿನಿಮಾ ಅಂತ ಹೇಳಿದ್ರೆ ಅತಿಶಯ ಆಗಲ್ಲ. ಈ ಸಿನಿಮಾ ಎಲ್ಲ ಹಂತದಲ್ಲೂ, ಎಲ್ಲ ವಿಭಾಗದಲ್ಲೂ ಪ್ರತಿಯೊಬ್ಬ ಈ ಸಿನಿಮಾಗೆ ಸೇರಿದಂಥ ಅಥವಾ ಕೆಲಸ ಮಾಡಿದಂಥ, ದುಡಿದಂಥ ಪ್ರತಿಯೊಬ್ಬನು ಹೆಮ್ಮೆಯಿಂದ ಮಾತಾಡ್ತಿರ್ತಕ್ಕಂಥ ಒಂದು ಸಿನಿಮಾ. ಅಂದರೆ ಇದು ಈ ಹೆಮ್ಮೆ ಯಾವುದರಿಂದ ಬರುತ್ತೆ ಅಂದರೆ, ಯಾವಾಗಲೂ ಒಂದು ಉದ್ದೇಶ ಚೆನ್ನಾಗಿದ್ದಾಗ, ಅದಕ್ಕೆ ಉದ್ದೇಶನ ಸಾಕಾರಗೊಳಿಸೋ ಒಂದು ಕಂಟೆಂಟ್ ಇದ್ದಾಗ, ಆ ಕಂಟೆಂಟ್ ಹಂಗಿದೆ, ಇದರ ಇಂಟೆಂಟ್ ಆಗಿದೆ, ಇದರ ವಿಶೇಷತೆಗಳು ಹಲವಾರು. ನಾವು ಈಗಷ್ಟೇ ಅಂದರೆ ಮೊನ್ನೆ ಅಷ್ಟೇ ನಮ್ಮ ರಿಷಬ್ ಶೆಟ್ಟರ್ ಲಾಂಚ್ ಮಾಡಿಕೊಟ್ರು ಟ್ರೈಲರ್. ಆ ಒಂದು ಟ್ರೈಲರ್ನ ಈಗಲೂ ಕೂಡ ಪ್ಲೇ ಮಾಡಿದ್ವಿ. ಸೊ ಆ ಟ್ರೈಲರ್ನಲ್ಲಿ ನಾವು ನೋಡೋಕ್ಕೆ ಸಿಗ್ತಾ ಇರೋದು ನಮಗೆ ಕೇವಲ ಒಂದು 3-5% ಆಫ್ ಸಿನಿಮಾ. ನಮಗೆ ಟ್ರೈಲರ್ ಕಟ್ ಮಾಡೋದು ದೊಡ್ಡ ಸವಾಲಾಗಿತ್ತು. ಅಂದರೆ ಅಷ್ಟು ಎಲಿಮೆಂಟ್ಸ್ ಇದೆ, ಅಷ್ಟು ವಿಷಯಗಳನ್ನ 2.5 ಗಂಟೆ ಪ್ಯಾಕೇಜಿಂಗಲ್ಲಿ ತಂದುಕೊಟ್ಟು ಆ್ಯಂಡ್ ಎಲ್ಲರೂ, ಪ್ರತಿಯೊಬ್ಬ ಟೆಕ್ನಿಷಿಯನ್ನು, ಪ್ರತಿಯೊಬ್ಬ ಕಲಾವಿದರು ತುದಿಗಾಲಲ್ಲಿ ನಿಂತು ಕೆಲಸ ಮಾಡೋದಕ್ಕೆ ಸೆಳೆದಂತಹ ಸಿನಿಮಾ ಲವ್ಲಿ. ಸೊ ಈ ಸೆಳೆತವನ್ನು ಕೊಟ್ಟಿದ್ದಕ್ಕೆ ನನ್ನ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನನ್ನ ತಮ್ಮ, ಅಂದರೆ ನನ್ನ ಮನೆಯ ಒಬ್ಬ ಸದಸ್ಯನ ಥರ ಇದ್ದಾನೆ. ಕಳೆದ 8-9 ವರ್ಷದಿಂದ ನಮ್ಮ ಜರ್ನಿ ಒಟ್ಟಿಗೆ ಸಾಗ್ತಾನೆ ಇದೆ. ಭಕ್ತಿ ಸಿನಿಮಾದಲ್ಲಿ ನರ್ತನ್ ಅಸಿಸ್ಟೆಂಟಾಗಿ ಕೆಲಸ ಶುರು ಮಾಡಿದವನು. ಅಲ್ಲಿ ಸೆಟ್ಟಲ್ಲಿ ನೋಡಿ ಈ ಹುಡುಗ ತುಂಬ ಲವಲವಿಕೆಯಿಂದ, ಚಟುವಟಿಕೆಯಿಂದ ಕೆಲಸ ಮಾಡ್ತಾನಲ್ಲ. ಸೊ ಖುಷಿಯಾಗಿ ಮಾತಾಡಿಸಿದ್ದೆ. ಅಲ್ಲಿಂದ ಜರ್ನಿ ಶುರು ಆಯಿತು. ಅಲ್ಲಿಂದ ಮನೆಯ ಸದಸ್ಯನಾದ ನನ್ನ ಬೇರೆ ಬೇರೆ ಸಿನಿಮಾಗಳಿಗೆ, ಬೇರೆ ಬೇರೆ ಪಾತ್ರಗಳಿಗೆ ಒಂದು ಡಿಸೈನ್ ಮಾಡೋದು ಅಥವಾ ಬರೆಯೋದು, ಡೈಲಾಗ್ಸ್ ಬರೆಯೋದಿರಲಿ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದಿರಲಿ, ಕಥೆ ಕೇಳುವಾಗ ನನ್ನ ಜೊತೆ ಕೂತು ಕೇಳೋದಿರಲಿ, ಈ ಥರದ ಹಲವಾರು ಕೆಲಸಗಳು ಮಾಡ್ತಾ ಮಾಡ್ತಾ ಪ್ರತಿ ಸಲ ಒಂದು ಡಿಸಪಾಯಿಂಟಲ್ಲಿ, ಅಂದರೆ ಏನೋ ಒಂದು ಇದು ಕೊರತೆ ಆಯಿತು, ಇದು ಸಾಲಿಲ್ಲ, ಇದು ಸಾಕಾಗಲಿಲ್ಲ, ಸರಿ ಹೋಗಲಿಲ್ಲ, ಈ ಥರ ಕಂಪ್ಲೇಂಟ್ ಮಾಡಿಕೊಂಡು ಬೇಜಾರು ಅಳಲು ತೊಡ್ಕೊಳ್ಳೋದು. ನಿಮ್ಮನ್ನು ಹಿಂಗೆ ಬಳಸ್ಬೇಕಾಗಿತ್ತು, ಹಂಗೆ ಬಳಸ್ಬೇಕಾಗಿತ್ತು, ಅಥವಾ ಈ ಸೀನ್ ಹಿಂಗೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಸೊ ಅದೆಲ್ಲ ಪ್ರತಿ ಸಲ ಆಗ್ತಾ ಇದ್ದಾಗ ನಾನು ಅವ್ರು ಕೇಳಿದ್ದು, ಮುಂದೊಂದು ದಿವಸ ನೀನು ಡೈರೆಕ್ಟರ್ ಆಗ್ತೀಯಾ, ಕಂಪ್ಲೇಂಟ್ ಮಾಡೋದು ನಿಲ್ಲಿಸು. ನೀನು ಡೈರೆಕ್ಟರ್ ಆದಾಗ ಏನು ಬಳಸ್ಕೋತೀಯೋ ಬಳಸ್ಕೋ, ಅಲ್ಲಿ ತೋರಿಸು. ಸೊ ಆವಾಗ ನಾನು ನಿನ್ನ ಕೆಲಸ ನೋಡ್ಬಿಟ್ಟು ಆಮೇಲೆ ನಾನು ಉತ್ತರ ಕೊಡ್ತೀನಲ್ಲ, ನಾನು ಕಂಪ್ಲೇಂಟ್ ಮಾಡ್ತೀನಿ ಅಥವಾ ಅಪ್ರಿಷಿಯೇಟ್ ಮಾಡ್ತೀನಿ, ಆವಾಗ ನೀನು ನೋಡುವಂತೆ ಅಂತ ಹೇಳಿದ್ದೆ. ಅದನ್ನು ಅಷ್ಟೇ ಸೀರಿಯಸ್ ಆಗಿ ತೊಗೊಂಡಂಥ ಹುಡುಗ. ಈಗಿನ ವಯಸ್ಸು ಕಡಿಮೆ, ಈಗ 10-30 ಇರಬೇಕು ಅವನಿಗೆ. ಸೊ ಆ ಕಡಿಮೆ ವಯಸ್ಸಲ್ಲಿ ಇಂಥ ಒಂದು ಪ್ರಬುದ್ಧವಾದ ಒಂದು ಸಿನಿಮಾನ ಇಷ್ಟೇ ಅಂದರೆ ಎಲ್ಲ ಕಮರ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಪ್ರೆಸೆಂಟ್ ಮಾಡೋಕ್ಕೆ
ಅವನ ಕಲ್ಪನೆಗೆ ಒಂದು ದೊಡ್ಡ ಸಲಾಮ್ ನನಗೆ, ನನ್ನ ಕಡೆಯಿಂದ. ಆ್ಯಂಡ್ ಅಷ್ಟಿಲ್ಲ ಅಂದರೆ ಈಗ ಆಗಲೇ ಇವ್ರು ಹೇಳಿದ್ರು ದತ್ತಣ್ಣ ಅಂದರೆ ಭಯ ಹಿಂಗೆ ಹೇಳೋದು ಅಂತ. ಸೊ ದತ್ತಣ್ಣಂಗೆ ಹೋಗಿ ಕನ್ವಿನ್ಸ್ ಮಾಡೋದು, ಮಾಳವಿಕಾ ಅವ್ರನ್ನ ಕನ್ವಿನ್ಸ್ ಮಾಡೋದು, ಫಸ್ಟ್ ನನ್ನನ್ನು ಕನ್ವಿನ್ಸ್ ಮಾಡೋದು, ಇದು ಯಾವುದು ಅಂದರೆ ತುಂಬ ಪಟ್ಟಭದ್ರವಾಗಿ ಕೂತಿರ್ತೀವಿ, ಇದು ಹಿಂಗೆ ಇರಬೇಕು, ಇದು ಹಿಂಗೆ ಇರುತ್ತೆ ಯಾಕೆ ಅಂತ 100 ಪ್ರಶ್ನೆಗಳು ಸಿಗ್ತೀವಿ. ಆ ಪ್ರಶ್ನೆಗಳಿಗೆ ಉತ್ತರಿಸಿ ಎಲ್ಲದಕ್ಕೂ ಸಮಾಧಾನ ಕೊಟ್ಟು ಇದನ್ನು ಮಾಡಬಹುದು ಅನ್ನೋ ನಂಬಿಕೆ ಅವನಲ್ಲಿರೋದನ್ನು ನಮ್ಮಲ್ಲೂ ತರಿಸಿ ನಮ್ಮನ್ನು ಸೆಟ್ಟಿಗೆ ಕರ್ಕೊಂಡ್ಬಂದಂಥ ಶ್ರೇಯ ಅವನದು. ಅವನು ಒಂದು ಕಥೆ ಹಿಂಗಿದೆ, ಒಂದು ನಾಟ್ ಅಂತ ಹೇಳಿದಾಗ ತುಂಬ ಚೆನ್ನಾಗಿದೆ, ವೆರಿ ಡೀಪ್ ಇಟ್ ಇಸ್. ಸೊ ಯೋಚನೆ ಮಾಡೋದು ಹೆಂಗೆ ಮಾಡಿದೆ ಅಂತ ಒಂದು ಸ್ಟ್ರಕ್ಚರ್ ಮಾಡ್ಬಿಡು, ಆಮೇಲೆ ನೋಡೋಣ. ಸ್ಟ್ರಕ್ಚರ್ ಬರ್ಕೊಂಬಂದು ಹೇಳಿದಾಗ ಅದ್ಭುತವಾಗಿದೆ. ಇದಕ್ಕೆ ಒಳ್ಳೆ ನಿರ್ಮಾಪಕರು ಸಿಗಬೇಕು ಅಂತ ಹೇಳಿದೆ. ಸೊ ನಿರ್ಮಾಪಕರ ಹುಡುಕಾಟದಲ್ಲಿ ನಮಗೆ ಸಿಕ್ಕಂಥ ಈ ಒಂದು ಅದ್ಭುತವಾದ ಅನರ್ಘ್ಯ ರತ್ನ ಈ ಸಂಸ್ಥೆ, ಭುವನ ಸಹ ಸಂಸ್ಥೆ. ಏನಕ್ಕೆ ಅಂದರೆ ಉತ್ಪ್ರೇಕ್ಷೆಗೆ ಏನಾದ್ರು ಬಡ್ಜೆಟ್ ಹಾಕ್ಬಿಟ್ರು, ನಾನು ಹಾಕೊಂಡು ಸಿನಿಮಾ ತೆಗೆದುಬಿಟ್ರು, ನಾನು ಬೇರೆ ಸಿನಿಮಾಗಳು ಬೇರೆ ನಿರ್ಮಾಪಕರು ತೆಗೆದಿದ್ದಾರೆ. ಏನಕ್ಕೆ ಮಾತು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬ ಡೆಬ್ಯೂಟೆಂಟ್ ಡೈರೆಕ್ಟ್ರು ವಸಿಷ್ಠ ಆ್ಯಂಡ್ ಸೋ ಕಾಲ್ಡ್ ವಿಲನ್, ಹುಡ್ತಾನೆ ವಿಲನ್ ವಸಿಷ್ಠ. ಹಾಗಾಗಿ ಸೊ ವಿಲನ್ನು ಅಥವಾ ಇಷ್ಟೊಂದು ಪಾತ್ರಗಳು ಮಾಡಿದ್ದಾನೆ. ಸೊ ಅವನು ಒಳ್ಳೆ ನಟ ಒಪ್ಪಣ, ಆದರೆ ಹೀಗೆ ಅಂತ ಒಂದಷ್ಟು ಮಾತುಗಳು ಅವನು ನಮಗಿಂತ ಜಾಸ್ತಿ ಪಾಪ ಅವ್ರ ಕಿವಿಗೆ ಬೀಳುತ್ತೆ. ಸೊ ಅದನ್ನು ಕೇಳಿದಾಗ್ಲೂ ಅದನ್ನು ಒಪ್ಪಿ ನಮ್ಮನ್ನು ನಂಬಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬಂದರೆ ನಿಮ್ಮ ಸಂಸ್ಥೆಗೆ, ನಮ್ಮ ರವೀಂದ್ರ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆಂದರೆ ಸಿನಿಮಾ ಮಾಡಿದ್ದಕ್ಕಷ್ಟೇ ಅಲ್ಲ, ನಿಮ್ಮ ಈ ಕನ್ವಿಕ್ಷನ್ಗೆ, ನಿಮ್ಮ ಈ ವಿಷನ್ಗೆ, ಒಂದು ಸಂಸ್ಥೆಯಾಗಿ ನಾವು ಒಳ್ಳೆ ಪ್ರತಿಭೆಗಳನ್ನ ತರಬೇಕು, ಒಳ್ಳೆ ಕಂಟೆಂಟ್ನ ಎಂಡೋರ್ಸ್ ಮಾಡಬೇಕು ಅಂತ ನೀವು ತೊಗೊಂಡಿರೋ ನಿಲುವಿಗೆ, ಆ ನಿರ್ಧಾರಕ್ಕೆ ನನ್ನದೊಂದು ಸಲಾಮ್. ಇಲ್ಲಾಂದರೆ ಈ ಥರದ್ದೊಂದು ಸಿನಿಮಾ ಆಗ್ತಿರ್ಲಿಲ್ಲ. ಈ ಸಿನಿಮಾ ಈಗ ಏನು ಮೂಡ್ ಬಂದಿದೆ, ಇಷ್ಟೆಲ್ಲ ಮಾತಾಡ್ತಿದ್ದೀವಿ ಅಥವಾ ಒಂದಷ್ಟು ಮಾತಾಡೋಕ್ಕಾಗದೆ ಬಾಯಿ ಕಟ್ಟಾಕೊಂಡು ಕೂತಿದ್ದೀವಿ, ಅದೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತವ್ರು ಇವರು. ಸೊ ನಿಮಗೆ, ನಿಮ್ಮ ಸಂಸ್ಥೆಗೆ ತುಂಬ 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 ಧನ್ಯವಾದಗಳು, ಅಭಿನಂದನೆಗಳು ಕೂಡ. ಜೊತೆಗೆ ಏನಂದರೆ ಇವರಿಬ್ಬರನ್ನು ನಾನು ಮೀಟ್ ಮಾಡಿದಾಗ ಇವ್ರಿಗೆ ಮಾತೇ ಬರ್ತಾ ಇರಲಿಲ್ಲ, ಮಾತಾಡೋಕ್ಕೆ ಬರ್ತಾನೆ ಇರಲಿಲ್ಲ. ಈಗ ಸಿನಿಮಾ, ಲವ್ಲಿ ಸಿನಿಮಾ ಶೂಟಿಂಗ್ ಮುಗಿಸೋದ್ರೊಳಗೆ ನೋಡಿ ಯಾವ ರೇಂಜಲ್ಲಿ ಮಾತಾಡೋದು ಕಲ್ತಿದ್ದಾರೆ. ಎಲ್ಲ ಬರೀ ಮಾತಲ್ಲ, ಬಿಟ್ಟರೆ ಇವ್ರು ನೆಕ್ಸ್ಟು ಡೈರೆಕ್ಟ್ ಮಾಡಿ, ಪ್ರೊಡ್ಯೂಸ್ ಮಾಡಿ ಎಲ್ಲ ಅವರೇ ಮಾಡ್ಬಿಡ್ತಾರೆ ಸಿಂಗಲ್ ಹ್ಯಾಂಡೆಡ್ ಆಗಿ. ಅಷ್ಟು ಪಳಗಿದ್ದಾರೆ. ಅಷ್ಟು ಪಳಗಿದ ಕಾರಣ ಅವರ ಇನ್ವಾಲ್ವ್ಮೆಂಟ್, ಸಿನಿಮಾ ಮೇಕಿಂಗಲ್ಲಿ ಅವ್ರಿಗಿದ್ದ ಇನ್ವಾಲ್ವ್ಮೆಂಟು, ಆ ಬದ್ಧತೆ. ಸಿನಿಮಾಕ್ಕೆ ಅಫ್ಕೋರ್ಸ್ ಎಲ್ಲ ಸಿನಿಮಾಗಳ ಥರ ನಮ್ಮ ಸಿನಿಮಾಗೂ ಸವಾಲುಗಳಿದ್ರೆ ಅದು ಎಡರ್ತರೋರು ಇತ್ತು. ಅದೆಲ್ಲವನ್ನೂ ನೀಗಿ ಮತ್ತೆ ಒಂದು ಆಸ್ ಅ ವೋಲ್ಫ್ ಪ್ಯಾಕ್ ಕಮ್ ಬ್ಯಾಕ್ ಮಾಡೋದಿದೆಯಲ್ಲ, ದಟ್ ಇಸ್ ಸಮಥಿಂಗ್ ಎಲಿಗೆಂಟ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಇನ್ನೂ ಒಂದು ವಿಷಯ ಪ್ರತಾಪ್ ಹೇಳಲಿಲ್ಲ, ಸೆಟ್ ಹಾಕಿದ್ವಿ, ಚಾಲೆಂಜಿಂಗ್ ಆಗಿತ್ತು. ಈಗ ಡ್ಯೂಪ್ಲೆಕ್ಸ್ ಮನೆ ಯಾರೂ ಹಾಕಿಲ್ಲ, ನನಗೆ ಗೊತ್ತಿರೋಂಗು, ನಂಗೆ ಬಂದ ಇನ್ಫಾರ್ಮೇಷನ್ ಪ್ರಕಾರನು ಮರಳಿನ ಮೇಲೆ ಡ್ಯೂಪ್ಲೆಕ್ಸ್ ಮನೆ ಹಾಕಿಲ್ಲ, ಬಿಕಾಸ್ ಆಫ್ ರೆಗ್ಯುಲರ್ ಫಿಸಿಕ್ಸ್. ಆದರೆ ಆ ಸಾಹಸ ಮಾಡುವಾಗ ಫಸ್ಟು ಒಂದು ಸ್ಟ್ರಕ್ಚರ್ ಹಾಕಿ ಅದು ಉದುರಿ ಹೋಯಿತು. ಆ ಉದುರೋದಾಗ ಅದನ್ನು ಚಾಲೆಂಜ್ ಆಗಿ ತೊಗೊಂಡು ಮತ್ತೆ ಇಲ್ಲ ಇನ್ನೂ ಸಾಲಿಡ್ ಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೀನಿ ಅಂತ ಅವರು ಕನ್ವಿಕ್ಷನ್ ಜೊತೆಗೆ ಆ ಒಂದು ಸೆಟ್ ಕಟ್ಟಿದ್ದಾರೆ. ಅದು ನಿಜವಾಗ್ಲೂ ಅದು ಪ್ರೇಕ್ಷಣೀಯ ಸ್ಥಳ ಥರನೇ ಇತ್ತು. ಆ್ಯಂಡ್ ನಾನು ಕೇಳಿದ್ದೆ ಇನ್ಫ್ಯಾಕ್ಟ್ ಪರ್ಸ್ನಲಿ, ಈ ಮನೆ ಉಳಿಸ್ಕೋಬೋದಾ ನೋಡಿ, ಹಿಂಗಾರು ನಾನೇ ತೊಗೊಂಡ್ಬಿಡ್ತೀನಿ ಅಂತ. ಅಷ್ಟಿಷ್ಟ ಆಗಿತ್ತು. ಆ ಥರ ಪ್ರತಿಯೊಬ್ಬರೂ, ಅಂದರೆ ನಮ್ಮ ಪ್ರತಾಪ್ ಕೆಲಸ, ನೀವು ಅಂದರೆ ಅವರು 6-7 ಸಿನಿಮಾ ಮಾಡಿದ್ರು ಕೂಡ ಇದು ದೊಡ್ಡ ಸ್ಕೇಲಿನ ಸಿನಿಮಾ ಅಂತ ಹೇಳ್ತಿದ್ದಾರೆ. ಅವರು ಅದು ಆ್ಯಡ್ಸ್ ಫೀಲ್ಡಲ್ಲಿ ತುಂಬ ದೊಡ್ಡ ಹೆಸರು. ಸಿನಿಮಾಕ್ಕೆ ಹೊಸ ಹೆಸರಿರ್ಬೋದು, ಇನ್ನೂ ಪರಿಚಯ ಆಗ್ತಿರೋ ಹೆಸರಿರ್ಬೋದು. ನಮ್ಮ ಪ್ರತಾಪ್ ಈ ಸಿನಿಮಾ ಆದಮೇಲೆ, ನಮ್ಮ ಅಶ್ವಿನ್ ಈ ಸಿನಿಮಾ ಬಂದ ಮೇಲೆ, ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಈ ಸಿನಿಮಾ ಬಂದ ಮೇಲೆ ಹೇಳ್ತೀನಲ್ಲ, ಇದು ದೊಡ್ಡ ಹೆಸರಾಗುತ್ತೆ. ಇದು ಭರವಸೆ ಕೊಡ್ತಿದ್ದೀನಿ, ಮಾತು ಕೊಡ್ತಿದ್ದೀನಿ. ಇವರು ಎಲ್ಲ ನಮ್ಮ ಚಿತ್ರರಂಗದ ದೊಡ್ಡ ಅಸೆಟ್ಗಳಾಗ್ತಾರೆ. ಇವರ ಈ ಸಿನಿಮಾದ ಭವಿಷ್ಯ, ಇವರ ಮುಂದಿನ ಸಿನಿಮಾದ ಭವಿಷ್ಯ ಅಲ್ಲ, ನಮ್ಮ ನಾಳೆಗಳಿಗೆ ಈ 3 ಜನ ತುಂಬ ದೊಡ್ಡ ಅಸೆಟ್ ಆಗ್ತಾರೆ. ನೀವು ಇದೇ ನಿಮ್ಮ ಕಾರ್ಯಕ್ಷಮತೆ ಹೀಗೆ ಇರಲಿ, ಕೊನೆ ಸಿನಿಮಾವರೆಗೂ ಇದೇ ರೀತಿ ಕೆಲಸ ಮಾಡಿ. ಐ ವಿಶ್ ಯು ದ ಬೆಸ್ಟ್. ಚಿಕನ್ನ ರಂಚೋದು ಸುಲಭ ಅಲ್ಲ. ಅವರು ಕಥೆ ಕೇಳಿ ಒಪ್ಪಿ ಸೆಟ್ಟಿಗೆ ಬಂದು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅಲ್ಲೊಂದು ಡೈಲಾಗ್ ಏನಾದ್ರು ಸ್ವಲ್ಪ ಹಾಗೆ ಹಿಂಗಿದೆ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಅಷ್ಟು ಕ್ಷಮತೆ ಇರ್ತಕ್ಕಂಥ ಕಲಾವಿದ. ಅವರು ಮೆಚ್ಚಿ ಒಂದು ಮಾತು ಹೇಳ್ತಾರೆ ಅಂದರೆ ನನಗೆ ಅದು 100 ಅವಾರ್ಡ್ಗಳಿಗೆ ಸಮ. ಈ ಸಿನಿಮಾಗೆ ಯಾವ ಅವಾರ್ಡ್ ಬರಲಿಲ್ಲ ಅಂದರೂ ನನಗೆ ಖಂಡಿತವಾಗ್ಲೂ ಲವಲೇಶನೂ ಬೇಜಾರಾಗಿಲ್ಲ. ನಿಮ್ಮ ಮಾತು ನನಗೆ ದೊಡ್ಡ ಅವಾರ್ಡು, ದೊಡ್ಡ ರಿವಾರ್ಡು ಈ ಸಿನಿಮಾಗೆ. ಆ್ಯಂಡ್ ಮಾಳವಿಕಾ ಮೇಡಮ್, ಇಲ್ಲಿ ತನಕ ಅವರ ಸಿನಿಮಾಗಳು ಎಷ್ಟೋ ನೋಡಿದ್ದೀವಿ, ಅವರ ಪಾತ್ರಗಳು, ಅವರ ಪರ್ಫಾರ್ಮೆನ್ಸು ಎಲ್ಲ ಮೆಚ್ಕೊಂಡಿದ್ದೀವಿ. ಬಟ್ ಈ ಸಿನಿಮಾದಲ್ಲಿ ಅವ್ರಿಗಿರೋ ಪಾತ್ರ ತುಂಬ ಸವಾಲಿನ ಪಾತ್ರ. ಅಷ್ಟು ಕ್ಲಿಷ್ಟವಾದ ಪಾತ್ರವನ್ನು ಅಷ್ಟು ಸುಲಲಿತವಾಗಿ, ಅಷ್ಟು ಸುಲಭವಾಗಿ ಪುಲ್ ಆಫ್ ಮಾಡಿರೋ ರೀತಿ ಅದು ಎಕ್ಸಲೆಂಟ್. ಯು ಸೆಡ್ ಇಟ್ ಈಸ್ ಔಟ್ ಆಫ್ ದ ವರ್ಲ್ಡ್ ಪರ್ಫಾರ್ಮೆನ್ಸ್. ಆ್ಯಂಡ್ ನಮ್ಮ ಹೀರೋಯಿನ್ ಸ್ಟೆಫಿ, ಭಾಷೆ ಬರಲ್ಲ, ನಾನು
ಸಿನಿಮಾ ಶೂಟಿಂಗ್ ಏನೋ ಶುರು ಆಗಿತ್ತು, ಹೀರೋಯಿನ್ ಫೈನಲ್ ಆಗಿರಲಿಲ್ಲ. ಅವಾಗ ಅಪ್ಪ ತಮ್ಮ ಅಂತೀನಿ, ನೀನು ಕನ್ನಡದ ಹುಡುಗಿನೇ ಕರ್ಕೊಂಬಪ್ಪ, ಇದು ತುಂಬ ಎಮೋಷನ್ಸ್ ಇದೆ, ತುಂಬ ಡೆಪ್ತ್ ಇದೆ, ಮಲ್ಟಿಪಲ್ ಲೇಯರ್ಸ್ ಇದೆ ಪರ್ಫಾರ್ಮ್ ಮಾಡೋಕ್ಕೆ. ಸೊ ಭಾಷೆ ಬರಲಿಲ್ಲ ಕಷ್ಟ ಆಗುತ್ತೆ, ಕನ್ನಡದವ್ರನ್ನೇ ಕರ್ಕೊಂಬ ಅಂತ ನಮ್ಮ ಡೈರೆಕ್ಟ್ರಿಗೆ ಹೇಳಿದ್ದೆ. ಅವನು ಹುಡುಕಿ ತಡುಕಿ ಎಲ್ಲ ಮಾಡಿ ಕಡೆಗೆ ಒಂದು ಹೀರೋಯಿನ್ ಫೈನಲ್ ಆಯ್ತಣ್ಣ, ಸ್ಟೆಫಿ ಪಟೇಲ್ ಅಂತ. ಸ್ಟೆಫಿ ಪಟೇಲ್ ಓಕೆ ಕನ್ನಡ ಹೆಸರು, ಸ್ಟೆಫಿ ವಿಚಿತ್ರವಾಗಿದೆಯಲ್ಲ, ಹೆಂಗೆ ಭಾರತ ಭಾಷೆ ಇದೆ? ಇಲ್ಲಣ್ಣ ಅವರು ನಾರ್ತ್ ಇಂಡಿಯನ್ ಹೆಂಗಯ್ಯ ಹೆಣ್ಬೋದು ನಾವು ಸೆಟ್ಟಲ್ಲಿ ದಿನ ಹೇಗಬೇಕಲ್ಲ ಬೇಡ ಕಣ ಅಂತ. ಇಲ್ಲಣ್ಣ ನಾನು ಆಡಿಷನ್ ಮಾಡಿದೆ, ನೀವು ನೋಡಿ ಫುಟೇಜ್ ನೋಡಿ ಅವನು ಹೇಳಿದ್ದ. ಫುಟೇಜ್ ನೋಡಿದೆ, ಖುಷಿ ಆಯಿತು, ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅನಿಸ್ತು. ಸೊ ಆದ್ರೂ ಭಯ ಇತ್ತು ನನಗೆ, ಒಂದು ಸೀನು ಪ್ರಿಪೇರ್ ಆಗಿ ಆ್ಯಕ್ಟ್ ಮಾಡೋದು ಓಕೆ, ಇಡೀ ಸಿನಿಮಾನ ಕ್ಯಾರಿ ಮಾಡೋದು ಹೇಗೆ ಅಂತ. ಸೊ ಆ ಒಂದು ಪೋರ್ಟ್ರಿಯಲ್ ಜನನಿ ಅನ್ನೋ ಪಾತ್ರ ನಾವು ಇಲ್ಲಿ ತನಕ ಕಂಡಂಥ ಸುಲಭವಾದ ಶೋಲ್ಡರ್ ಕ್ಯಾಂಡಿ, ಮರ ಸುತ್ತು, ಬಬ್ಲಿ ಕ್ಯಾರೆಕ್ಟರ್ ಅಲ್ಲ ಇದರಲ್ಲಿ. ಬಬ್ಲಿನೂ ಹೌದು, ತುಂಬ ಲವ್ಲಿನೂ ಹೌದು, ತುಂಬ ಫ್ಯಾಮಿಲಿ ಓರಿಯೆಂಟೆಡ್ಡು ಹೌದು, ತುಂಬ ಎಮೋಷನಲಿ ಟ್ರೈನಿಂಗ್ ಕ್ಯಾರೆಕ್ಟ್ರು ಹೌದು. ಇದೆಲ್ಲವನ್ನು ಭಾಷೆನೂ ಕಲಿತಾ ಅರ್ಥ ಮಾಡ್ಕೊಳ್ತಾ ಪಾತ್ರವನ್ನು ಅಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದರೆ ಸ್ಟೆಫಿ. ವಿಶ್ ಯು ದ ಬೆಸ್ಟ್. ತುಂಬ ಸಿನಿಮಾಗಳು ನಿಮಗೆ ಸಿಗಲಿ. ನೀವೇ ಹೇಳ್ದಂಗೆ ನೀವು ಕನ್ನಡದ ಹುಡುಗಿ ಆಗಿ ಕನ್ನಡ ಸಿನಿಮಾಗಳು ಹೆಚ್ಚೆಚ್ಚು ಸಿನಿಮಾ ಮಾಡಿ. ಆ್ಯಂಡ್ ಕಮಿಂಗ್ ಟು ಸಮೀಕ್ಷಾ ಅಫ್ಕೋರ್ಸ್ ಒಳ್ಳೆ ಪ್ರತಿಭಾವಂತ ನಟಿ, ನಮ್ಮೆಲ್ಲರಿಗೂ ಗೊತ್ತು. ಬೆಳ್ಳಿ ಪರದೆಯಲ್ಲೂ ನೋಡಿದ್ದೀವಿ, ಕಿರುತೆರೆಯಲ್ಲೂ ನೋಡಿದ್ದೀವಿ. ತುಂಬ ಒಂದು ವಿಶಿಷ್ಟವಾದ ಒಂದು ಪಾತ್ರ ಇದು. ಅಂದರೆ ನಮಗೆ ಸುಮ್ಮನೆ ಈ ಸಿನಿಮಾ ನೋಡುವಾಗ ಮೇಲ್ನೋಟಕ್ಕೆ ನೋಡ್ಬಿಟ್ರೆ ಬಂತಲ್ಲ ಹೋಯ್ತಲ್ಲ ಏನೋ ಮಾಡ್ತು, ಇದೇನು ಸುಮ್ಮನೆ ಅಂತ ಅನ್ಸುತ್ತೆ. ಬಟ್ ಅದ್ರ ಹಿಂದಿರೋ ಭಾವನೆ, ಅದನ್ನು ಕಟ್ಟಿರೋ ರೀತಿ ತುಂಬ ಶ್ರೇಷ್ಠವಾದ್ದು, ತುಂಬ ವಿಶಿಷ್ಟವಾದ್ದು. ಅಷ್ಟು ಡಿಗ್ನಿಫೈಡಾಗಿ ನೀವು ಪರ್ಫಾರ್ಮ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.